ಈ ಸಾಂಗ್ ಲಿರಿಕ್ಸ್ ನಿಮಗೋಸ್ಕರನೇ. ಯಾಕೆ? ಹೌದು, ಆಡಿ ಒಂದ್ಸತಿ. ಸಣ್ಣ ಸಿಂಗಲ್, ಮೂರು ಸಿಂಗಲ್, ಫೋನು ಸಿಂಗಲ್, ಸಿಮ್ ಡಬಲ್. ಡಬಲ್ ಯಾಕೆ? ಚೈನಾ ಫೋನ್ಗಳ 4. ನೀವು ಫೋನೇ ಹತ್ತಿಟ್ಕೊಂಡಿರ್ತೀರ ಬಿಡಿ ಸರ್. ಅದೇ ಅದಕ್ಕೆ ಹೇಳಿದ್ದು ಈ ಲಿರಿಕ್ ನಿಮಗೋಸ್ಕರನೇ ಬರ್ದಿರೋದು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅವರು ಮಿಸ್ಟರ್ ಲೋಕೇಶ್, ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್, ನೈಸ್ ಪೊಲ್ಯೂಷನ್, ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಪ್ರೋಗ್ರಾಮ್ ಶುರು ಆದ್ಮೇಲೆ ಯಾವನಾದ್ರೂ ಕೆಮ್ಮೋದ್ರೆ ಚೆನ್ನಾಗಿರಲ್ಲ. ಪ್ರೋಗ್ರಾಮ್ ಶುರು ಆಗೋಕ್ ಮುಂಚೆ ಕೆಮ್ಬಿಡ್ಬೇಕು. ನೋ ಕೆಮ್ಮಿಂಗ್ ಆಫ್ಟರ್ ಪ್ರೋಗ್ರಾಮ್ ಸ್ಟಾರ್ಟ್. ಏನ ಮುದ್ದೆ, ಮದುವೆ ಆಗಿದ್ದು ಫುಲ್ ಡ್ರೆಸ್ ಕೋಡ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆಯಲ್ಲೋ. ನಿನ್ ಮಾನ್ಕಾಯ ಇವಾಗ ನನಗೆ ಇಲ್ಲಿ ಕಾಪಾಗದೆ. ನೀನ್ ನೋಡಿದ್ರೆ ಬಟ್ಟೆ ಬರೋ ಬಗ್ಗೆ ಮಾತಾಡ್ತೀಯಲ್ಲಪ್ಪ ನೀನು. ಓ ಕಾಪು, ಕಂಗ್ರಾಚುಲೇಷನ್ಸ್. ಯಾವ ಸ್ಟೇಷನ್? ಏನ್ ಹೇಳ್ತಾ ಇದೆಯಪ್ಪ? ಅದೇ ಅದಲ್ಲೋ ಕಾಪು ಕಾಪು ಕಾಪ್ ಆಗಿದೆಯಲ್ಲ, ಯಾವ ಪೊಲೀಸ್ ಸ್ಟೇಷನ್ ಕಾಪ್ ಆಗಿದೆ ಅಂತ ಕೇಳಿದೆ. ಅಯ್ಯೋ ಬಾಬಾ, ಕಾಪು ಅಂದ್ರೆ ಗೊತ್ತಿಲ್ಲ ಬಾವ ನಿನ್ಗೆ. ಕೆಮ್ಮು ಬಾವ, ಕೆಮ್ಮಿಗೆ ಕಾಪು ಅಂತಾರೆ ಇಂಗ್ಲಿಷ್ ನಲ್ಲಿ. ಅದು ಬರೀ ಕಾಪ್ ಅಲ್ಲ ಕಣ, ಅದು ಕಾಫ್. ಕಾಫ್ ಅಂದ್ರೆ ಕೆಮ್ಮು. ಎರಡರಲ್ಲೂ ಕಾಕ ಆಯ್ತಲ್ಲ, ಬುಟ್ಟಾಕಪ್ಪ ನೀನು. ಅಲ್ಲ ಕಣ, ಇದ್ದಕ್ಕಿದ್ದಂಗೆ ಹೆಂಗೋ ಇವೆಲ್ಲ. ನಂಗೂ ಯಾಕೆನ್ ಗೊತ್ತಾಯ್ತಾರ ಬಾವ, ಆ ಮುತ್ತು ಮನೆ ಅವನಲ್ಲ, ಅವ್ರ ನೆಂಟ್ರದು ಬೀಗ್ರ ಊಟ ಐತೆ ಅಂತ ಕರ್ಕೋಗಿದ್ದ. ಊಟ ಮುಗಿಸ್ಕೊ ಬಂದಪ್ಪ. ಅವತ್ತಿಂದ ಯಾಕೋ ಹೊಟ್ಟೆ ನೋವು, ವಾಂತಿ, ತಲೆನೋವು, ಸಿಕ್ಕಾಪಟ್ಟೆ ಕೆಮ್ಮು ಬಾವ. ವಾಂತಿ ಆಗೋ ಅಷ್ಟು ತಿಂದ್ರೆ ಇನ್ನೇನ ಆಗುತ್ತೆ, ಕಮ್ಮಿ ತಿನ್ಬೇಕು. ಅದಕ್ಕೆ ಹೇಳೋದು ಮಗನೆ. ಇಲ್ಲ ಬಾವ, ಅದು ಹಂಗಲ್ಲ. ಊಟದಲ್ಲಿ ಯಾರೋ ಮುದ್ದಾಕ್ಬಿಟ್ಟಾರೆ ಬಾವ. ಇಲ್ಲ ಅಂತಂದ್ರೆ ನನಗೆ ಕಣ್ಣು ನೋಡು, ಕಣ್ಣು ಬಸರಾಗದೆ ನೋಡು. ಬಸರಲ್ಲ ಕಣ, ಹಸ್ರಾಗೋದು. ಹಳದಿ ಆಗೋದು. ಕಾಮಾಲೆ ರೋಗ ಬಂದ್ರೆ ಹಳದಿ ಆಗುತ್ತೆ, ಬಸರಾಗೋದಂತ ಯಾವನ್ರ ಬಾವ. ನನ್ಗನ್ನಿಸ್ತದೆ ಬಾವ, ನನ್ಗೆ ದೃಷ್ಟಿ ತಾಗ್ಬಿಟ್ಟದೆ ಬಾವ. ದೃಷ್ಟಿ ತಾಗೋ ರೇಂಜ್ಗೆಲ್ಲ ನೀನ್ ಇಲ್ಲ ಕಣ, ಬಿಲ್ಡಪ್ ತಗೋಬೇಡ. ಆಡ್ಕೋ ಬಾವ, ಆಡ್ಕೋ ನೀನ್ ಆಡ್ಕೋ. ನನ್ನ ನೋಡಿ ಇಷ್ಟೊಂದು ಕೆಂಪನೆ ಹುಡುಗ ಎಲ್ಲ ಬಂದು ಮುಟ್ಟಿ ನೋಡಿ ಮಾತಾಡಿಸ್ತಾ ಇದ್ರು ಬಾವ. ಅದಕ್ಕೆ ನಂಗೆ ದೃಷ್ಟಿ ಆಗಿರೋದು ಬಾವ. ಓ ಅಲ್ಲ ಕಣ, ಕೇರಳದಲ್ಲಿರೋ ಹೆಂಗಸರೆಲ್ಲ ಬಂದು ನಿನ್ನ ಮುಟ್ಟಿ ಮಾತಾಡ್ಸಿದ್ರ? ಓ ಹೆಂಗತ್ರಲ್ಲ ಬಾವ, ಗಂಡಸ್ರು. ಅಯ್ಯೋ, ನಾಚಿಕೆ ಆಗ್ಬೇಕು ನಿನಗೆಲ್ಲ. ಗಂಡಸರ ಹತ್ರ ಹೋಗಿ ಹಿಂಗ್ ಮುಟ್ಟಿಸ್ಕೊಂಡ್ ಬಂದಿದ್ಯಲ್ಲ, ಅದ್ರಲ್ಲಿ ಬಂದು ನುಲಿತಾ ಇದೆಯಾ ದೃಷ್ಟಿ ಅಂತ ಇಡಿಯಟ್. ಮೊದ್ಲು ನಂಗೆ ಗೊತ್ತಾಗಿಲ್ಲ ಬಾವ. ನನ್ನ ನೋಡ್ಬಿಟ್ಟು ಪನ್ನಿ ಅಂದ್ರು. ಓ ಮೋಸ್ಟ್ಲಿ ಮಜಾ ಟಾಕೀಸ್ ಅಲ್ಲಿ ಸಿಕ್ಕಾಬಿಟ್ಟೆ ಜೋಕ್ ಮಾಡಿದ್ರೆ ತುಂಬಾ ಫನ್ನಿ ಆಗಿರುತ್ತೆ. ಫನ್ನಿ ಅಂದಿರ್ತಾರೆ. ಹಂಗಲ್ಲ ಬಾವ, ಅದು ಹಂಗಲ್ಲ. ಪನ್ನಿ ಅಂದ್ರೆ ಅವ್ರ ಭಾಷೆನಲ್ಲಿ ಬಿಳಿ ಹಂದಿ ಅಂತ ಅರ್ಥ ಅಂತ. ಅಯ್ಯೋ, ನಾನು ಬೆಳಗ್ಗೆ ಅವಸ್ಥೆ ಹಂಗೆ ಇದ್ನಲ್ಲ, ಪನ್ನಿ ಅಂತ ಕರೆಕ್ಟ್ ಶುರು ಮಾಡಿದ್ರು ಬಾ. ಅದಕ್ಕೆ ಆಮೇಲೆ ನಮ್ ಮುತ್ತು ಮಣಿ ಬಂದ್ಬಿಟ್ಟು ಇವನು ಪನ್ನಿ ಅಲ್ಲ ನಮ್ ಕುನ್ನಿ ಅಂತ ಹೇಳ್ಬಿಟ್ಟು ನನ್ನ ಕರ್ಕೊಂಬಂದ ಬಾ. ಲೇ ನೀನ್ ಕೆಮ್ತಾ ಇರೋದ್ ನೋಡಿದ್ರೆ ನನಗೆ ಬಂಧನ ಪಿಕ್ಚರ್ ಕ್ಲೈಮ್ಯಾಕ್ಸ್ ನೆನಪಾಗ್ತಾ ಇದೆ ಕಣ. ಮುದ್ದೆ ಮೋಸ್ಟ್ಲಿ ನೀನ್ ಹೋಗ್ಬಿಡ್ತೀಯ ಏನೋ ಅಂತ ಡೌಟ್ ಕಣ. ಇಲ್ಲ ಬಾವ, ಮುದ್ದೆ ತಿಂದು ಬೆಳೆದೀನಿ ಬಾವ, ಅಷ್ಟು ಸುಲಭವಾಗಿ ನಾನು ಹೋಗಲ್ಲ ಬಾವ. ಬರೀ ಕೆಮ್ಮು ಬಾವ ಅಷ್ಟೇ. ನಂಗೆ ಯಾಕೋ ಡೌಟ್ ಇದೆ ಕಣ. ಬರೀ ಕೆಮ್ಮಾದ್ರೆ ಈ ತರ ವಾಂತಿ ಚಳಿ ಈ ತರದೆಲ್ಲ ಆಗಲ್ಲ ಕಣ. ಮುಖ ಬೇರೆ ತೋರ್ಸು ನಿಮಿಷ. ಅಯ್ಯೋ ಮುಖ ಬೇರೆ ಸಿಕ್ಕಾಪಟ್ಟೆ ಡಲ್ ಆಗ್ಬಿಟ್ಟಿದೆ. ಅಪ್ಪ ನೀನ್ ಸುಳ್ಳು ಹೇಳ್ಬಿಡಕ್ಕನಪ್ಪ. ನೀನು ಮಾತ್ರೆ ತಗೊಂಡ್ ಬರುವಾಗ ಲೋಡಲ್ಲಿ ಅವಳು ಮುದುಕಿ ಸಿಕ್ಕಿದ್ಲು ಬಾವ. ನನ್ನ ನೋಡ್ಬಿಟ್ಟು ಬಂಗಾರದಂಗಿದ್ಯಾಕನಪ್ಪ ನೀನು ಒಂದು ನಂಗೆ ಗೊತ್ತಾ? ಗೊತ್ತು. ಆ ಮೆಡಿಕಲ್ ಸ್ಟೋರ್ ಪಕ್ಕದಲ್ಲಿ ಕೂತಿರ್ತಾಳೆ ಮುದ್ಕಮ್ಮ, ಭಿಕ್ಷೆ ಪಡ್ಕೊಂಡು ಅವಳೆ ತಾನೆ. ನಮ್ಮ ಮುಷಡಿಗೆ ಇವನೇನ್ ಗೊತ್ತಾ ಮಾಡ್ತಾನೆ, ಆ ಅಮ್ಮಮ್ಗೆ ಪಾಪ ಕಣ್ಣು ಸ್ವಲ್ಪ ಕಾಣೋದು. ಮೇಲ್ಗಡೆಯಿಂದ ₹2 ನೋಟ್ ಹಾಕ್ಬಿಟ್ಟು ಅಜಯ್ ₹2 ಹಾಕಿದ್ರಿ ಅಂದ್ಬಿಟ್ಟು ₹5 ದೇಪ್ತಾನೆ ಇವನು.
ನೋಡು ನೀನ್ ಈ ತರ ಕೆಮ್ತಾ ಇರೋದ್ ನೋಡಿ ನನ್ಗೆ ಯಾಕೋ ಇದು ತುಂಬಾ ಸೀರಿಯಸ್ ಅಂತ ಅನಿಸ್ತಾ ಇದೆ ಕಣ. ಹಾ ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ತೋರ್ಸ್ಕೋಬೋಗು, ಆಸ್ಪತ್ರೆಗೆ ಹೋಗು. ನೀನ್ ಹೇಳಿದ್ಮೇಲೆ ನಂಗೂ ಯಾಕೋ ಭಯ ಆಯ್ತದೆ ಬಾವ. ಆದ್ರೂನು ಕೆಮ್ಗೆಲ್ಲ ಆಸ್ಪತ್ರೆಗೆ ಹೋಗ್ಬಿಟ್ಟ ಅಂತ ಈ ಮುದ್ದೆ ಸಂಗ್ ಹೋಗ್ಬಿಟ್ಟಲ್ಲ ಅಂತ ಏರಿಯಾ ಹುಡುಗರೆಲ್ಲ ಆಡ್ಕೊಬಿಡ್ತಾರಲ್ಲ ಬಾವ. ಅಕಸ್ಮಾತ್ ನೀನೇನಾದ್ರು ಸತ್ತೋಗ್ಬಿಟ್ರೆ ನೀನ್ ಸಂಸಾರನ ಈ ಏರಿಯಾ ಹುಡುಗರು ಬಂದು ನೋಡ್ಕೋತಾರ ಇಲ್ಲ ತಾನೆ? ಬಾವ ಕೆಮ್ಮಿಗೆ ಸಾಯೋ ಮಾತೆಲ್ಲ ಬೇಕಾ ಬಾವ? ಅಪ್ಪ ಕೆಮ್ಮಿಗೆ ಸಾಯೋ ಮಾತ್ ಬೇಡ, ಆದ್ರೆ ನೀನು ಸಾಯಂ ಕೆಮ್ತಾ ಇದೆಯಲ್ಲ ಅದಕ್ಕೇನ್ ಮಾಡೋದು? ಈ ಒಂಟಿ ಜೀವಕ್ಕೆ ಶುಂಠಿ ಪೆಪರ್ಮೆಂಟ್ ಅನ್ನ ಮಡಗಿದ್ರೆ ಕೊಡಪ್ಪ, ಬೀಸರಲ್ಲಿ ಕುಡಿದ್ಬಿಟ್ಟು ಬಾಯಿ ಕಂಡು ಹಂಗೆ ಮನೆ ಕತ್ತಿಂದ. ನನಗೆ ನನ್ನ ಹತ್ರ ಒಂದು ಹರ್ಬಲ್ ಮೆಡಿಸನ್ ಇದೆ, ಅದನ್ನ ಕೊಡ್ತೀನಿ ತಗೋ, ಸರಿ ಹೋಗುತ್ತೆ. ಏನ್ ಬಾವ ಅದು? ಏನಪ್ಪ ಇದು ಬೇದಿ ಮಾತ್ರೆ. ಅಪ್ಪ ನಾನು ಕೆಮ್ಮು ನಿಲ್ಬೇಕು ಅಂತ ಕಣಪ್ಪ, ನಾನು ಬಾತ್ರೂಮ್ ಕ್ಯೂ ನಿಲ್ಬೇಕು ಅಂತ ಕೇಳಿಲ್ಲ ಕಣಪ್ಪ. ಅದಕ್ಕೆ ನಿಂದ ಅಡ್ಡ ಅಂತ ಹೇಳೋದು. ನೋಡ ನೀನು ಕೆಮ್ಮಿನ ಮಾತ್ರೆ ತಿಂದ್ರೆ ಜಸ್ಟ್ ಕೆಮ್ಮು ಹೋಗ್ಬೋದು, ಆದ್ರೆ ಬೇದಿ ಮಾತ್ರೆ ತಿಂದ್ರೆ ಒಂದ್ಸಲಿ ಕೆಮ್ಮೋದಕ್ಕೂ ಯೋಚನೆ ಮಾಡ್ತೀಯ ನೀನು. ನೀವ್ ಏನ್ ಮಾತಾಡ್ತಾ ಇದೀವಿ ಬಾವ? ಕೆಮ್ಮೇನೋ ನಿಂತೋಯ್ತು ಅನ್ಕೋ ಬಾವ, ಮಾತ್ರೆ ಎಫೆಕ್ಟ್ ನಿಂತ ಬ್ಯಾಕ್ ಗೇಟ್ ಓಪನ್ ಆಗ್ಬಿಟ್ರೆ. ಡೋಂಟ್ ವರಿ, ಅದಕ್ಕೂ ಒಂದು ಸೊಲ್ಯೂಷನ್ ಇದೆ, ವೆರಿ ಸಿಂಪಲ್. ಹೇಳಪ್ಪ. ಈ ರೋಡ್ ಕೊನೆ ಮನೆ ಇದೆಯಲ್ಲ, ಈ ಕೊಟ್ಟಿಗೆಯಲ್ಲಿ 3 ಎಮ್ಮಿ ಕಟ್ಟೋದಕ್ಕೆ ನೆಲಕ್ಕೆ 3 ಗೂಟ ಇಟ್ಟಿದ್ದಾರೆ. ನಾಳೆಯಿಂದ 2 ಗೂಟಕ್ಕೆ 3 ಎಮ್ಮೆ ಕಟ್ಟಕ್ಕೆ ಅಂದ್ರೆ ಆಯ್ತು. ಅವರು 2 ಗೂಟಕ್ಕೆ ಹಸ್ತ ಕಟ್ ಹಾಕಿದ್ರೆ ನನ್ ಬೇದಿ ಹೆಂಗ್ ನಿಂತಿರ್ತದೆ? ಗೊತ್ತಾಗಿಲ್ಲ ಬಾವ, ಅದೇನೋ ನಿಂಗೆ ಬ್ಯಾಟಿಂಗ್ ಆಡ್ತಾ ಇದ್ದ. ಅಪ್ಪ ನೀನ್ ಸಾವಾಸನೆ ಬೇಡಕನಪ್ಪ ನಿಂದು. ನನ್ ಪಾಡಿಗೆ ನನ್ ಬಿಟ್ಬಿಡು, ನಾನು ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡ್ಕೊಬತ್ತೀನಿ. ನಿನ್ ಮನ್ಕ ಬಾಬಾ ಟೆಸ್ಟ್ ಮಾಡಿಸ್ಕೊಂಬತ್ತೀನಿ ಕಣಪ್ಪ. ಅಲ್ಲಿವರೆಗೂ ಹೆಂಗ ನಡ್ಸ್ಕೊ ಹೋಯ್ತಾರು ನೀವು. ಅಯ್ಯೋ ಮುದ್ದೇಶ ಇಸೋ ಪನ್ನಿ ಅಲ್ಲ. ಮಿಸ್ಟರ್ ಲಂಕೇಶ್ ಹೇಳಿ ಮಿಸ್ಟರ್ ಲೋಕೇಶ್. ಪಾದರಸ ಅಂದ್ರೆ ನಮ್ಮ ಎಲ್ಲರಿಗೂ ಗೊತ್ತು, ಇಟ್ ಈಸ್ ಲಿಕ್ವಿಡ್ ಮೆಟಲ್. ಅಂದ್ರೆ ಏನಂದ್ರೆ ಒಂದ್ ಕಡೆ ನಿಲ್ಲಲ್ಲ, ಅದು ಯಾವಾಗಲೂ ಪರ ಅಂತ ಓಡಾಡ್ತಾ ಇರುತ್ತೆ, ಒಂದಕ್ಕೊಂದು ಅಂಟಲ್ಲ. ಒಂಥರ ಹಿಂಗೆ ಅಂದ್ರೆ ತುಂಬಾ ಟು ಮಚ್ ಆಫ್ ಲೈಫ್, ಒಂಥರ ನಿಮ್ ತರ ಪಾದರಸ ತರ. ಒಂದ್ ಕಡೆ ಚುರುಕಾಗಿರೋರಿಗೆ ಅವ್ನ್ ಬ್ರಾಪ ಒಂಥರ ಪಾದರಸ ತರ ಇದ್ದಾನೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮಿಸ್ಟರ್ ಲೋಕೇಶ್. ನೀವು ಅಂದೆ ಹಂಗೆ ಒಂದು ಹುಡುಗಿ ಹತ್ರ ಇಲ್ಲ, ಪಾದರಸ ತರ. ಇವಾಗ ಹೇಳಿ ಥ್ಯಾಂಕ್ ಯು ಅಂತ ಹೇಳಿ. ಹಿಂಗೆ ಇವಾಗ ಹೇಳಿ ಥ್ಯಾಂಕ್ ಯು ಅಂತ. ಎಂಟಿ ನೋಡ್ತಿರ್ತಾಳಲ್ಲ, ಅದೇ ಮನೇಲಿ ಬೀಳುತ್ತ ಆಮೇಲೆ ಹೆಂಗ್ ಬಿಡ್ತಾರೆ ಅಂದ್ರೆ ಬಾಯಿಗೆ ಪಾದರಸ ಇಡ್ಬಿಟ್ಟು ಕರ್ಮ ಬಿಟ್ರು ಜನ ಬರಂಗ್ ಹೊಡಿತಾರೆ ನಿಮ್ಮ ಹೆಂಡ್ರು, ಗೊತ್ತು ನಂಗೆ. ನೋ ಕಮೆಂಟ್ಸ್. ಈಗ ಇದೇ ಪಾದರಸ ಅನ್ನೋ ಹೆಸರಲ್ಲಿ ಒಂದು ಕನ್ನಡದಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಅವ್ರು ಎಷ್ಟು ಚುರುಕಾಗಿದ್ದಾರೆ, ಏನ್ ಮಾಡ್ತಾರೆ, ಇಲ್ಲಿ ಬಂದು ಯಾವ ತರ ಓಡಾಡ್ತಾರೆ ನೋಡೋಣ. ಸೊ ವೆಲ್ಕಮ್ ಮಾಡೋಣ ಪಾದರಸ ಚಿತ್ರತಂಡದಿಂದ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ನಿರಂಜನ್ ದೇಶಪಾಂಡೆ, ವೈಷ್ಣವಿ ಅಂಡ್ ವಿಜಯ್ ಚಂಡೋ. ಅಯ್ಯೋ ಅಯ್ಯೋ, ಹೇಳೋ ಫ್ರೆಂಡು ಓಕೆ ಅಲ್ವಾ? ಇಲ್ಲಿ ಬಂದಿದ್ದಕ್ಕೆ ಅದೇ ಖುಷಿ ಪಡ್ತೀನಿ. ಹೇಗಿದ್ರಿ ಎಲ್ರು? ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಪ್ಲೀಸ್ ಕಮ್, ಫೀಲ್ ಎಟ್ ಸೋಫಾ. ಯಾ ಬಾಯ್ಲಿ. ಇವಾಗ ಹೆಂಗಿದ್ರು ನೀವು ಮಜಾ ಬರ್ತಾ ಶುರು ಮಾಡಿದಿರಲ್ವಾ, ನನಗೆ ಇವಾಗ ಒಂದ್ ಸ್ವಲ್ಪ ರೆಸ್ಟ್ ಕೊಡು. ಬಾಯ್ಲಿ ಬಾ, ನೀನು ಇಂಟರ್ವ್ಯೂ ಮಾಡು. ಏನ್ ಮಾಡ್ಬೇಕೀಗ? ಇವಾಗ ಇಂಟರ್ವ್ಯೂ ಮಾಡು ನಿಮ್ ಟೀಮ್. ಇಂಟರ್ವ್ಯೂ? ಹೌದು, ನಾನು ಆರಾಮಾಗಿ ಇಲ್ಲೆಲ್ಲಾದ್ರೂ ಓಡಾಡ್ಕೊಂಡು ಕೂತಿರ್ತೀನಿ. ಇಂಟರ್ವ್ಯೂ. ಎಲ್ರಿಗೂ ನಮಸ್ಕಾರ. ನಿರಂಜನ್ ಸರ್, ಸ್ಟ್ಯಾಂಡರ್ಡ್ ಕ್ವಶನ್ ಏನ್ ಗೊತ್ತಾ? ಏನ್ ಸರ್? ಫಸ್ಟ್ ನೀವು ಕೇಳ್ಬೇಕು, ವಿಜಯ್ ಅವರೇ ನೀವೇನ್ ದಬಾಕಿದೀರಾ ಪಿಕ್ಚರ್ ಅಲ್ಲಿ ಅಂತ. ಸರ್ ಅದ್ ನಾನ್ ಕೇಳೋದು, ಅವ್ನು ಕೇಳ್ತಾನೆ ಅವ್ನ ಸ್ಟೈಲಲ್ಲಿ. ಹೌದಾ? ಬಿಡಿ ಸರ್, ನಿಮ್ಗೆ ಯಾಕೆ ಬೇಜಾರು ಮಾಡೋಣ. ವಿಜಯ್ ಅವರೇ ಏನ್ ದಬಾಕಿದ್ರೆ ಇಂದ್ರಜಿತ್ ಅವ್ರದ್ದು? ಅಲ್ಲ, ಇಂದ್ರಜಿತ್ ಅವ್ರದಲ್ಲ, ಪಿಕ್ಚರ್ ಅಲ್ಲಿ ಏನ್ ದಬಾಕಿದೀರಾ ಅಂತ. ಪಿಕ್ಚರ್ ಅಲ್ಲಿ ಏನ್ ದಬ್ಬಿದ್ದಾರೆ ಅಂತ? ದಬಾಕಿದ್ದಾರೆ. ಪಿಕ್ಚರ್ ಅಲ್ಲಿ ಏನ್ ದಬಾಕಿದೀರಾ ನೀವು? ಕೇಳ್ಬಾರ್ದು. ಓಕೆ, ಹಂಗೆ ಕೇಳ್ಬಾರ್ದು. ವಿಜಯ್, ಈ ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ದೀರಾ? ಹೀರೋಯಿನ್ ದಬಾಕಿ. ನಾನು ಶೂಟಿಂಗ್ ಆದ್ಮೇಲೆ ವಿಚಾರ ಮಾತಾಡ್ತಾ ಇಲ್ಲ. ಅದರಲ್ಲೂ ಒಂದು ಅರ್ಥ ಇದೆ. ಏನು? ಆ ನಗುವಿನಲ್ಲೂ ಒಂದು ಅರ್ಥ ಇದೆ. ಇವಾಗ ಅವ್ರು ಹೇಳಿದ್ರಲ್ಲ, ಅವ್ರದ್ದು ವಿತ್ ಲಾಫ್ಟರ್ ವಿತ್ ಇದು ಕೊಡ್ತೀನಿ, ಲಿಪ್ಪು. ನೋಡಿ, ಇವಾಗ ನಾನು ಶೂಟಿಂಗ್ ಅಲ್ಲಿ ಏನ್ ದಬಾಕದ್ರಿ ಅಂತ ಕೇಳಿದ್ದು. ಶೂಟಿಂಗ್ ಆದ್ಮೇಲೆ
ಅಲ್ಲ ನಾವು ಕೇಳಿ ಇದಕ್ಕೆ ಅವರು ಲಾಫ್ಟರ್ ಅಲ್ಲೇ ಡೈಲಾಗ್ ಹೇಳಿದ್ರೆ ಗೊತ್ತಾ, ಏನು ನಾನ್ ಮಾಡ್ದಂಗೆ ಮಾಡಿದ್ದಾರೆ ಸೇಮ್ ನಂತರ ಇವರು ಇದನ್ನ ಲಾಫ್ಟರ್ ಅಲ್ಲಿ ಕಡಿಮೆ ಮಾಡಿದ್ದು ಅರ್ಥ ಮಾಡ್ಕೋ. ಅಲ್ವಾ ಸರ್? ಅದಕ್ಕೆ ನೀವು ಎದ್ದು ನಿಂತು ಅಲ್ಲ ಎಂತ ಪಂಚ್ ಎಲ್ಲ ನೀನ್ ಮಾತಾಡ್ತಾರ ನೀವು ಅವ್ರನ್ನ ಅದಕ್ಕೆ ಓಕೆ. ನಮ್ಮ ಸಿನಿಮಾದ ಅಂದ್ರೆ ಪಾದರಸ ಸಿನಿಮಾದ ಹೀರೋಯಿನ್ ಹೇಳಿ, ಏನ್ ಮಾಡಿದಿರ ಸಿನಿಮಾಲಿ? ಏನ್ ದಬಾಕಿದ್ದೀರಾ ಸಿನಿಮಾ? ಏನ್ ದಬಾಕಿದಿರ ಸಿನಿಮಾಲಿ? ಧನ್ಯವಾದಗಳು, ಒಳ್ಳೆ ಆನ್ಸರ್. ಥ್ಯಾಂಕ್ ಯು. ಗೊತ್ತಾಯ್ತು. ಗುಡ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಅಲ್ಲ ನಿಮ್ದು ಕ್ಯಾರೆಕ್ಟರ್ ಏನು ಸಿನಿಮಾನಲ್ಲಿ? ವಾಟ್ ಇಸ್ ದ ಕ್ಯಾರೆಕ್ಟರ್? ನಿಮ್ದು ಏನು ಕ್ಯಾರೆಕ್ಟರ್ ನಿಮ್ದು ಸಿನಿಮಾದಲ್ಲಿ? ಸರ್ ಸಿನಿಮಾದಲ್ಲಿ ಹೇಳ್ತಾರೆ, ಸಿನಿಮಾದಲ್ಲಿ ಏನ್ ಕ್ಯಾರೆಕ್ಟರ್? ಸಿನಿಮಾದಲ್ಲಿ ಕಾಲೇಜ್ ಗೋಯಿಂಗ್ ಗರ್ಲ್ ನಾನು. ವೆರಿ ಬಬ್ಲಿ ಗರ್ಲ್, ವೆರಿ ಫ್ಯಾಮಿಲಿ. ಅದು ಎಕ್ಸೈಟ್ ಆದ್ನಲ್ಲ. ನೀವು ಕರೆಕ್ಟ್ ಆಗಿ ಹೇಳಿ ಸರ್, ನೀವೇ ಹೇಳಿ ಸರ್. ಎಷ್ಟು ಜನ ಹೀರೋಯಿನ್ ನೋಡಿ, ಏನ್ ಪಾತ್ರ ನಿಮ್ದು? ವೆರಿ ಬಬ್ಲಿ, ವೆರಿ ಟಾಕಿಟಿವ್. ಡೈರೆಕ್ಟ್ರು ಅಂತೂ ನನ್ನ ಸೇಮ್ ಫ್ಯಾಮಿಲಿ ತರನೇ ನೋಡ್ಕೊಂಡ್ರು. ಬಬ್ಲಿ ಗರ್ಲ್ ಅಂದ್ರೆ ಏನು? ಕುದಿತಾ ಇರುವಂತ ಹುಡುಗಿ ಅಂತ ಬಬಲ್ಸ್ ಬರ್ತಾ ಇರ್ತಲ್ಲ, ಬಬ್ಲಿ ಗರ್ಲ್. ಬಬ್ಲಿ. ಓಕೆ, ನಮ್ಮ ಸಿನಿಮಾದ ಹಾಲಿನಂತ ಕುದಿಯೋ ಅಂತ ಹುಡುಗಿ ವೈಷ್ಣವಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವಾಗ ಏನೇನ್ ಹೇಳ್ತಾರೆ ಅದನ್ನ ನಾವು ಡೈರೆಕ್ಟ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಣ. ಓಕೆ, ಕನ್ನಡ ಸ್ಪಷ್ಟವಾಗಿ ಬರುತ್ತೆ ಸರ್. ಪರವಾಗಿಲ್ಲ, ಹೇಳಿ, ಪರವಾಗಿಲ್ಲ. ಓಕೆ, ಐ ಮೀನ್ ಯಾವ ಭಾಷೆಯಲ್ಲಿ ಮಲಯಾಳಂ ಬರುತ್ತೆ ಸರ್. ಹೇಳಿ, ನಾವು ಅರ್ಥ ಮಾಡ್ತೀವಿ. ಹೇಳಿ. ಇಲ್ಲ, ನೀವ್ ಮಾತಾಡಿ, ನಮ್ಗೆ ಅರ್ಥ ಆಗತ್ತೆ ಮಲಯಾಳಂ. ಬರುತ್ತಾ? ಎಂತ ಸಿನಿಮಾಗೆ ಎತ್ತಲೆ ಹೀರೋಯಿನ್ ಮಾಡು. ಎಂದ ಸಿನಿಮಾನಿಗೆ ಎತ್ತಲೆ, ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಿತ್ತಲೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಿತ್ತಲೆ, ಇತ್ತಲೆ. ಹಿಂಗೆ ಮಾಡಿ ಅವ್ರ ಹೆಂಡತಿ ಅವ್ರ ಕೂದಲು ಕಿತ್ತಲೆ. ಅಯ್ಯೋ, ಮನೆಗೆ ದಿನ ಹೋದ್ರೆ 4 ಬಿತ್ತಲೆ. ಬಿದ್ದಾದ ಮೇಲೆ ಪಕ್ಕದ ಮನೆಯವರು ಒತ್ತಲೆ. ಹೇಳಿ, ಅದೇನ್ ದಬಾಕಿದ್ದೀರ? ದಬಾಕಿ ನಮ್ಗೆ ಇಡೀ ಸಿನಿಮಾದಲ್ಲಿ ಅವ್ರು ರೇಗ್ಸೋದೇ ಕೆಲಸ. ಹೆಂಗೆ? ಅವ್ರ ಹಿಂದೆ ಬೀಳೋದು. ಅವರು ನಾನು ಹಾಸ್ಟೆಲ್ಗೆ ಹೋಗ್ತೀನಿ, ಹಾಸ್ಟೆಲ್ ಒಳಗಡೆ ಬಿಟ್ಕೊಳ್ಳ, ಗರ್ಲ್ಸ್ ಹಾಸ್ಟೆಲ್ ಒಳಗಡೆ ಬಿಡೋದಿಲ್ಲ, ಡೋರ್ ಹಾಕೋತಾಳೆ. ನಮಗೆ ಡೋರ್ ಹಾಕಿದ್ರೆ ಇನ್ನೂ 2 ವಿಂಡೋ ಬಾಕಿ ಓಪನ್ ಇದೆ ಅಂತ. ನೆಕ್ಸ್ಟ್ ಹೋದ್ರೆ ಅದನ್ನು ಕ್ಲೋಸ್ ಮಾಡ್ತಾರೆ. ಈ ಎದೇನೋ ಹೇಳ್ತಾರಲ್ಲ, ಹುಳಿ ದ್ರಾಕ್ಷಿ ನಮ್ಗೆ ಯಾಕೆ ಅಂತ. ಸೊ ಇವ್ರನ್ನ ಬಿಟ್ಟು ಇನ್ನೊಂದು ಹುಡುಗಿಯಿಂದ ಓಡೋದು. ಒಂಥರ ನ್ಯಾಚುರಲ್ ಆಗಿ ಮಾಡಿದೀರಾ. ವಿಜಯ್ ಅವರೇ, ನಿಮಗೆ ಕನ್ನಡ ಜೊತೆ ಬೇರೆ ಏನ್ ಭಾಷೆ ಬರುತ್ತೆ? ಅವ್ರಿಗೆ ಬ್ಯಾಡ್ ಲ್ಯಾಂಗ್ವೇಜ್ ಬರುತ್ತೆ ಸರ್. ಇವ್ರು ಚೆನ್ನಾಗಿ ಮಾತಾಡ್ತಾರೆ. എനിക്ക് മലയാളം അറിയും, പക്ഷേ ನಮ್ದು ಮಲಯಾಳಂ ಅರ್ಧ ಕುಡಿಯಂ. ಸರ್, ನಾನು ಒಂದು ಮನೆನ ಇವರಿಬ್ರಿಗೂ ಬಾಡಿಗೆ ಕೊಟ್ಟಿರ್ತೀನಿ. ನಾನು ಮನೆ ಓನರ್. ಮನೆ ಬಾಡಿಗೆ ಕೊಟ್ಟಿರ್ತಾರೆ. ಸೊ ನನ್ ಮನೇಲೆ ಇರ್ತಾರೆ. ತುಂಬಾ ಇವರಿಬ್ರು ತುಂಬಾ ಒಳ್ಳೆ ಹುಡುಗರು ಸಿನಿಮಾದಲ್ಲಿ. ಸೊ ಇವ್ರಿಗೆ ನಾನು ನಮ್ಗೆ ಎಣ್ಣೆ ಕುಡಿಯೋದು ಆಗಲ್ಲ, ಇಲ್ಲ, ಸಿಗರೇಟ್ ಸೇರೋದು ಆಗಲ್ಲ, ಹುಡುಗಿರ ಹಿಂದೆ ಬೀಳೋದು ಆಗಲ್ಲ, ಯೂಜಾಡೋದು ಆಗಲ್ಲ. ಯಾವುದೇ ರೀತಿಯಾದ ಕೆಟ್ಟ ಅಭ್ಯಾಸ ನಮ್ಗಿರೋದಿಲ್ಲ. ನಮ್ ರೆಮೋ ತರ. ಅಂದ್ರೆ ನನ್ನ ಫೀಲಿಂಗ್ಸ್ ಇವ್ರ ಹತ್ರ ಹಂಚ್ಕೊಳ್ತಾ ಇರ್ತೀನಿ. ಬಟ್ ಅದು ನನಗೆ ಫೀಲಿಂಗ್ ಆರಾಮಾಗಿರುತ್ತೆ. ಬಟ್ ಇವರು ಸ್ವಲ್ಪ ಟಾರ್ಚರ್ ಆಕ್ಚುಲಿ ಇಡೀ ಸಿನಿಮಾದಲ್ಲಿ ಹೈಲೈಟ್ ಅಂದ್ರೆ ಇವ್ರ ಮಗು. ಅವ್ರ ಮಗು ಏನ್ ಮಾಡಿದ್ರು, ಎದ್ರೆ ಕೂತ್ರೆ ತಿಂದ್ರೆ ಹೇತ್ರೆ ಏನ್ ಮಾಡಿದ್ರು ಹೇಳ್ತಾ ಇರ್ತಾರೆ ಬಂದು, ನನ್ ಮಗು ಹಂಗ್ ಮಾಡ್ತು, ನನ್ ಮಗು ಹಿಂಗ್ ಮಾಡ್ತು, ನನ್ ಮಗು ಸೀನ್ತು, ನನ್ ಮಗು ಇದ್ ಮಾಡ್ತು ಅಂತ. ಅರ್ಧ ಸಿನಿಮಾ ಬರೀ ಅವ್ರ ಮಗು ಏನ್ ಮಾಡ್ತು ಅಂತಾನೆ ಹೇಳ್ಯಾರ, ಮಗು ಹೆಂಗ್ ಮಾಡ್ದೆ ಅಂತಾನೆ ಹೇಳಿಲ್ಲ. ನೀವೇನೇನ್ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದ್ರು ಎಲ್ಲ ಹೇಳಿದೀನಿ. ಇವಾಗೇನ್ ನೀನ್ ಕಲ್ತ್ಕೋಬೇಕಾ? ನನಗಲ್ಲ, ಅವ್ರು ಹೇಳು ಅಂತ ಹೇಳಿದ್ರು. ಹಿಂಗೆ ನಾನ್ ಹೇಳಕ್ ಆಗಲ್ಲ, ನೀನ್ ಹೇಳು. ಇದನ್ನ ಮೋಸ್ಟ್ಲಿ ಕಟ್ ಮಾಡ್ತಾರೆ. ಇದು ಕಟ್ ಮಾಡ್ತಾರೆ. ಇದು ಕಟ್ ಆಗತ್ತೆ. ಕಟ್ ಆಗತ್ತೆ. ಇಲ್ಲ, ಇದಿರುತ್ತೆ. ವೈಷ್ಣವಿ ಅವ್ರದ್ದು ಒಂದು ತುಂಬಾ ಸ್ವಾರಸ್ಯಕರವಾದಂತ ಒಂದು ಕತೆ ಇದೆ. ಇವರು ಅವರ ಮಗುಗೆ ಆ ಮಗುನೇ ಕೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಆ ಮಗುಗೆ ಹೆಂಗ್ ಗೊತ್ತಾಗುತ್ತೆ ಚಿಕ್ಕ? ಅದು ಫಸ್ಟ್ ಆಫ್ ಆಲ್ ಅದು ನನ್ನ ನಾಯಿನ ನನ್ನ ಮಗು ಅಂತ ಅನ್ನೋದು. ಇಟ್ಸ್ ಮೈ ಡಾಗ್.
ಸೊ ಚಿಕ್ಕ ವಯಸ್ಸು ಐ ಮೀನ್ ಅವ್ನು ಹೊಸದಾಗಿ ತಂದಾಗ I think- ಮಗು ನಾಯಿಗೆ ಮಗು ಅಂತ ಕರೆಯೋದು, ಹೌದು. ಮಗುನ ನಾಯಿ ಅಂತ ಕರೆಯೋದು. ಇಲ್ಲ, ಮಗುನ್ ನಾಯಿ ಅಂತ ಕರೆಯಲ್ಲ, ಮಗುನ್ ಕರೆಯೋದೇ ಇಲ್ಲ, ಬರೀ ನಾಯಿನ್ ಮಗು ಅಂತ ಕರೆ. ಇವಾಗ ನಾಯಿನ ಮಗು ಅಂತ ಕರೆಯೋದು. ಹೌದು. ಸೊ ಆ ನಾಯಿ ಆ ಮಗುಗೆ ಏನ್ ಹೆಸರು ಅಂತ ಮಗು ಅಂತ ಡಿಸೈಡ್ ಮಾಡಿದಕ್ಕೆ ಮಗುನೇ ಡಿಸೈಡ್ ಮಾಡ್ತಾರೆ. ಹೌದು. ಹೆಂಗೆ? ಜಂಪರೇ ಡಿಸೈಡ್ ಮಾಡ್ದ ಅವನ ಹೆಸರೇನು. ಅದ್ ನನ್ ನಾಯಿ. ಬಟ್ ಆ ನಾಯಿ ಮರಿ ಹೆಂಗೆ ಹೇಳ್ತು ಮಾತಾಡ್ತು? ಮಾತಾಡಿದಲ್ಲ ಸರ್, ಅದೊಂಥರ ಆಕ್ಷನ್ಸ್ ಅಲ್ಲಿ ತೋರಿಸ್. ಹೆಂಗೆ ಯಾವ ತರ? ತಂದಾಗ ಐ ಮೀನ್ ತುಂಬಾ ನೇಮ್ಸ್ ಡಿಸೈಡ್ ಮಾಡ್ತಿದ್ವಿ, ಕನ್ಸಿಡರ್ ಮಾಡ್ತಿದ್ವಿ, ಬಟ್ ಯಾವ್ದು ಇಷ್ಟ ಆಗ್ಲಿಲ್ಲ. ಸೊ ಅವನು ನಾಯಿಗಳು ಓಡೋದಂದ್ರೆ 4 ಕಾಲ್ ಮೇಲೆ ಓಡುತ್ತೆ, ಬಟ್ ಇವನು ಜಂಪ್ ಮಾಡ್ತಿದ್ದ. Did you know that? ನಮ್ಮ ಕಡೆ 3 ಕಾಲು. ಅಲ್ಲ, ಅವ್ನ್ ಜಂಪ್ ಮಾಡ್ತಿದ್ದ, ಅವ್ನ್ ನಡೀತಿರ್ಲಿಲ್ಲ ನಾರ್ಮಲ್ ಆಗಿ. ಫಸ್ಟ್ 1 ಮಂತ್ ಅಲ್ಲಿ ಅವ್ನ್ ಜಂಪ್ ಮಾಡ್ತಿದ್ದ, ಸೊ ಅದಕ್ಕೆ ಜಂಪರ್ ಅಂತ ಹೆಸರು. ದಟ್ ಪಪ್ಪಿ ಅವ್ರ ಮಗು ಅಂತ, ಆ ಮಗುಗೆ ಇವರು ಅವರೇ ಹೆಸರಿಟ್ಟಿರೋದು ಜಂಪರ್ ಅಂತ. ಥ್ಯಾಂಕ್ ಯು ಸರ್. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಾಯಿಗಳನ್ನ ನೀವು. ಮಿಸ್ಟರ್ ಲೋಕೇಶ್, ನೀವು ಬೆಳಿಗ್ಗೆ ಸಾಯಂಕಾಲ ವಾಕಿಂಗ್ ಹೋದಾಗ ನಾಯಿಗಳನ್ನ ಅರ್ಥ ಮಾಡ್ಕೊಂಡ್ರೆ ನೀವು ನಾಯಿನ ಕರ್ಕೊಂಬರೋ ಹುಡುಗಿರಿ ಅರ್ಥ ಮಾಡ್ಕೋಬಹುದು. ಬೆಂಗಳೂರಲ್ಲಿ ಏನೇನ್ ನಡೀತಾ ಇದೆ ನೋಡಪ್ಪ. ಇವಾಗ ಸಪೋಸ್ ಇಲ್ಲಿ ಗಂಡನಿಗೆ ಹೆಸರಿಡ್ಬೇಕಂದ್ರೆ ನಿಂತ್ಕೋ, ಇಲ್ಲ ನಿಮಿಷ. ಅದಕ್ಕೆ ನಾನೇ ಅಲ್ಲ, ನಿಂತ್ಕೋ. ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ನೀನ್ ಎಗರ್ಬೇಕು. ಹಂಗೆ ತಾನೇ ಡಿಸೈಡ್ ಮಾಡಿದ್ದು. ಸರಿ ಆಯ್ತು. ಸೋಮ, ಚಂದ್ರ, ಭೀಮಾ, ಟಾಮಿ. ಮೈ ಹಸ್ಬೆಂಡ್ ಟಾಮಿ. ದಿನ ಬೆಳಗ್ಗೆ ವಾಕಿಂಗ್ ಕರ್ಕೊಂಡು ಹೋಗೋ ಟಾಮಿನ. ಕೊನೆಗೆ ಹಸ್ಬೆಂಡ್ ನಾಯಿಗಳ ತರ ಇರ್ಬೇಕು ಅಂತ ನೀವ್ ಅಂತಿದ್ರಿ. ಸೊ ಕೊನೆಗೆ ಹಸ್ಬೆಂಡ್ ಶುಡ್ ಬಿ ಲೈಕ್ ಡಾಗ್ಸ್ ಅಂತ ಅಂತಿದ್ರಿ. ಈಗ ಒಂದ್ ಡೌಟ್, ಇಫ್ ಹಸ್ಬೆಂಡ್ ಇಸ್ ಡಾಗ್ ದೆನ್ ವೈಫ್? ಹಸ್ಬೆಂಡ್ ಇಸ್ ನಾಟ್ ಡಾಗ್, ಓನ್ಲಿ ಬೇಬಿ ಇಸ್ ಡಾಗ್. ಬೇಬಿ ವಿದೌಟ್ ಮ್ಯಾರೇಜ್. ಹಸ್ಬೆಂಡ್ ಕೋತಿ, ಎಂತಿ ಹಸು, ಮಗು ನಾಯಿ. ಇರುತ್ತೆ ಸರ್ ಮನೇಲಿ. ಎಂತ ಬ್ಯೂಟಿಫುಲ್ ಫ್ಯಾಮಿಲಿ. ಚೆನ್ನಾಗಿದೆ. ಅಲ್ಲ, ನೀವು ಕ್ಯೂರಿಯಾಸ್ ಆಗಿ ಕೇಳಲಿಲ್ಲ ಮಿಸ್ಟರ್ ಲೋಕೇಶ್, ಅದೇನೋ ಟ್ಯಾಟೂ ಏನ್ ಮಾಡ್ಕೊಂಡಿರೋದು ನೀವು? ಏನ್ ಟ್ಯಾಟೂ? ಅವ್ರ ಕೈ ಮೇಲೆ ಏನೋ. ಓಕೆ, ಇದು ನನ್ನ ತಂಗಿ ಹೆಸರು ವಿಭು, ವೈಭವಿ. ವಿಭು. ವಿಭು, ಓಕೆ. ಈ ಕೈ? ತ್ರಿಶೂಲ ಸರ್, ಶಿವ. ಅದೇ ತ್ರಿಶೂಲನೇ ನನಗೆ ಇಲ್ಲಿಂದ ಕಾಣ್ತಾ ಇತ್ತು, ಅದಕ್ಕೆ ಕೇಳಿ. ತ್ರಿಶೂಲ ಡಮರು. ನಿಮಗ್ ಬಿಡಿ ಅಲ್ಲಿಂದ. ಇಲ್ಲ, ತ್ರಿಶೂಲ ನೀವು ಕನ್ನಡಕ ಹಾಕೊಂಡಾಗ್ಲೇ ಗೊತ್ತಾಯ್ತು ನನಗೆ ಬೈನಾಕ್ಯುಲರ್ ವಿಷನ್ಸ್ ಏನೇನಿದೆ ಅಂತ. ಕನ್ನಡಕದೊಳಗಿಂದ ಕಾಣ್ತಿದೆ ಆ ಅಂದ. ನಿರಂಜನ್ ಮತ್ತೆ ವಿಜಯ್ ಇಬ್ರು ಒಂದು ಸೀನ್ ಅನ್ನ ಎನೆಕ್ಟ್ ಮಾಡ್ತಾರಂತೆ. ಬನ್ನಿ ಅದೇನ್ ದಬಾಕ್ತೀರಾ ನೋಡೋಣ. ಐ ಥಿಂಕ್ ನಾವು ಚೆಂಡು ರೋಡ್ ಬಳಸ್ಕೋಬಹುದು. ಬಳಸ್ಕೊಳ್ಳಿ. ಓಕೆ, ಕಮಾನ್. ಚೆನ್ನಾಗಿ ಬಳಕೆ ಬಡ್ಕೋತಾರೆ. ಓಕೆ, ಈ ಸೀನ್ ಬಂದು ಅರ್ಧ ಸಿನಿಮಾದಲ್ಲಿ ನಾವಿಬ್ರು ಕುಡಿತಾನೆ ಇರ್ತೀವಿ. ಹುಟ್ಟು ಕುಡುಕರು ಅನ್ನೋ ತರ ಇದೆ ಈ ಸಿನಿಮಾಲಿ. ನಾವು ಬರ್ತೀವಿ, ವೇಟ್ ಹತ್ರ ಏನ್ ಮಾತಾಡ್ತೀವಿ ಅಂತ. ಸರ್, ನೀವು ಆಕ್ಷನ್ ಹೇಳ್ಬೇಕು. ಓಕೆ, ರೆಡಿ, ಆಕ್ಷನ್. ಏಯ್, ಮಾವ ಬಾವ ಒಟ್ಟಿಗೆ ಬಂದಿದ್ದಿ, ಯಾವನಾರು ಬರೋ ಮಾಡೋಣ. ಯಾವನಿಲ್ಲ ಸರ್, ಹೇಳಿ ಸರ್, ಏನ್ ಕೊಡ್ಲಿ? ಏಯ್, ಮಾವನಿಗೆ ಒಂದು ಚಿಲ್ಡ್ ಬಿಯರ್, ಕೋಲ್ಡ್ ಫುಲ್ಲು ಕುಡಿತಾ ಇದ್ದಂಗೆ ಬಿಸಿ ಆಗ್ಬೇಕು ಆ ತರ. ಮಾವನಿಗೆ ಚಿಲ್ಡ್ ಬಿಯರ್ ಒಂದು. ನಿಮ್ಗೇನ್ ಕೊಡ್ಲಿ ಸರ್? ಏಯ್, ನನಗೆ ಕಣೋ ಹೇಳಿದ್ದು, ನಾನೇ ಕಣೋ ಮಾವ. ಹಾಗಾದ್ರೆ ಸರ್, ನೀವು ಇವರು? ಏಯ್, ನಾನ್ ಬಾವ ಕಣ, ನನಗವ್ನ್ ಮಾವ, ಅವಳು ನಾನು ಬಾವ. ಸರ್, ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಈಗ ನೀವು ಮಾವ ಆದ್ರೆ ಇವ್ರು ನಿಮ್ ಬಾವ ಹೆಂಗ್ ಆಗ್ತಾರೆ ಸರ್? ಅಳಿ ಅಲ್ವಾ? ನಾನು ಯಾರೇ ಆಗ್ಲಿ ಹಳ್ಳಿ ಆಗ್ಲಿ, ನಾನು ಮಾವನೇ. ಸರ್, ನೀವು ಯಾರೇನೋ ನಂಗೆ ಬೇಕಾಗಿಲ್ಲ. ಈಗ ಮಾವನಿಗೆ ಒಂದು ಚಿಲ್ಡ್ ಬಿಯರ್. ಬಾವ ನಿಮ್ಗೇನ್ ಕೊಡ್ಲಿ? ಯಾರೋ ಬಾವ? ನೀವ್ ಕುತ್ಕೊಂಬವ, ನಾನ್ ನೋಡಿದ್ದೀನಿ. ಮಗದ ಮೇಲೆ ಹೊಡಿತೀನಿ ಮಗನೇ. ನಿನ್ನ ಅಕ್ಕನಿಗೆ ಹೆಂಗ್ ತಾಳಿ ಕಟ್ಟಿದ್ದೀನಿ ನಾನು, ಹೆಂಗ ಬಾವ ಆಗ್ತೀನಿ ಮಗನೇ? ಸರ್, ಇವೆಲ್ಲ ಹೇಳ್ಬೇಡಿ ಸರ್. ನಿಮ್ಗೆ ಏನ್ ಬೇಕು ಅಷ್ಟು ಮಾತ್ರ ಮಾತಾಡಿ. ಮರ್ಯಾದೆ ಕೊಡ್ದಂಗ್ ಮಾತಾಡ್ದೆ. ಸರ್, ನಿಮ್ಗೆ ಏನ್ ಬೇಕು ಅಷ್ಟೇ ಹೇಳಿ. ಏನ್ ಬೇಕು? ಏನ್ ಬೇಕೋ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ. ಏನ್ ಬೇಕು? ಏನ್ ಬೇಕು ಕೇಳಿ. ಸರಿ, ಹಾಗಾದ್ರೆ ಒಂದು ಇನೋವಾ ಕಾರು, ಒಂದು 10 ಲಕ್ಷ ಐಡ್ ಕ್ಯಾಶ್, ಆಮೇಲೆ ಒಂದ್ 4 ಜನ ಸನಿಲಿ ಒಂದು ತಂಗಿ. ಸರ್, ನಿಮ್ಮಲ್ಲಿ ಮಾವ ಯಾರೋ ಬಾವ ಯಾರೋ, ಬಟ್ ನಾನ್ ಮಾತ್ರ ಮಾಮ ಅಲ್ಲ. ಕೇಳ್ದಷ್ಟು ಮಾಡ್ಬೇಕು. ಆರ್ಡರ್ ಹೆಂಗ್ ತೊಳೆದು ಗೊತ್ತಿಲ್ಲ ಅಲ್ಲ ನಿಮಗೆ? ಇಲ್ಲ, ನಾನು ಹೇಳ್ಕೊಡ್ತೀನಿ ಬಾಯ್. ನಿಂತ್ಕೊಳ್ಳಪ್ಪ. ಅಷ್ಟು ನಿಂತ್ಕೋಬೇಕಾ? ನನ್ ಕಾಲು
ವಿನಮ್ರತೆಯಿಂದ ನಿಂತ್ಕೊಂಡು ಸರ್ ಇಲ್ಲ ಅವನು ಬಗ್ಗು ಬೊಗ್ಗು ಹಿಂಗ್ ನಿಂತ್ಕೊಳ್ಳು. ನಮಸ್ಕಾರ. ನಮಸ್ಕಾರ. ಇದು ಮದ್ಯದ ಅಂಗಡಿ. ಇದು ಮದ್ಯದ ಅಂಗಡಿ. ಈ ಮದ್ಯದ ಅಂಗಡಿಯಲ್ಲಿ ಎಲ್ಲಾ ರೀತಿಯ ಮದ್ಯ ಸಿಗುತ್ತದೆ. ನಿಮ್ಮ ಅಜ್ಜನ ಅಂಗಡಿಯಲ್ಲಿ ಈ ಮದ್ಯದ ಅಂಗಡಿಯಲ್ಲಿ ಎಲ್ಲಾ ಮದ್ಯಗಳು ಸಿಗುತ್ತದೆ. ನಿಮಗೆ ಯಾವ ಮದ್ಯ ಬೇಕೋ ಆ ಮದ್ಯವನ್ನು ತಂದು ಕೊಡುತ್ತೇನೆ. ನಿಮ್ಮ ಮದ್ಯ ಯಾವ ಮದ್ಯ ಬೇಕೋ ನಮ್ಮ ನಿಮಗೆ ಯಾವ ಮದ್ಯ ಬೇಕೋ ಆ ಮದ್ಯವನ್ನು ತಂದು ಕೊಡುತ್ತೇನೆ. ನಮಸ್ಕಾರ. ನಮಸ್ಕಾರ. ನೀವು ಹೋಗುವಾಗ ಟಿಪ್ಸ್ ಕೊಡ್ಬೋದು. ಹೇಳ ಏನ್ ಬೇಕು ಅಂತ. ಏನ್ ಬೇಕು ಅಂತ ಹೇಳ ಹೇಳಿ ಸರ್. ಆರ್ಡರ್ ತಾನೇ ಹೇಳಿ. ಹೌದು ಶೋ ಕಂಟಿನ್ಯೂ ಮಾಡೋಣ. ನಾವು ಬ್ಯಾಲೆ ಕಲ್ತಿದ್ದೀರಾ? ಬೆಲೆ ಎಲ್ಲಿ? ಯಾನಾ ಲೂಯಿಸ್. ಯಾನಾ ಲೂಯಿಸ್. ಓ, ನಮ್ ಸೋದರ ತಂಗಿ 3ನೇ ಮಾವನ ಅಕ್ಕನ ಮಗಳು. ಅವಳ ತಂಗಿನಾ? ನಾ ಅವ್ರ ಅಕ್ಕನ ಹತ್ರ ಕಲ್ತಿದ್ದೆ. ಕರೆಕ್ಟ್, ಗೊತ್ತಾಯ್ತು. ಸರಿ, ಇವಾಗ ತಾವು ಬ್ಯಾಲೆ ಹೇಳ್ಕೊಡ್ತಾ ಇದ್ದೀರಾ. ಯಾರ್ಯಾರಿಗೆ ಹೇಳ್ಕೊಡ್ತೀರಾ? ಎಲ್ಲಾರ್ಗು ಹೇಳ್ತಾರೆ. ಹೌದಾ? ಬನ್ನಿ. ಥ್ಯಾಂಕ್ ಯು. ಕಾಂಪ್ಲಿಮೆಂಟ್. ಬ್ಯಾಲೆ. ಹಾ, ಮ್ಯೂಸಿಕ್ ಹಾಕ್ರಪ್ಪ. ಯಾವ ಸಾಂಗ್ ಆದ್ರೂ ಹಾಕೋ, ಇದು ಮ್ಯಾಚ್ ಆಗುತ್ತೆ. ಹೌದು. ಟ್ರೈ ಮಾಡ್ತೀಯಾ? ಎತ್ಕೋರಮ್ಮ. ಸುಮ್ನೆ ನಗ್ತಾಳೆ ಜುಮ್ನೆ ಮಿಂಚ್ತಾನೆ. ಗುರು ಚೇಂಜ್. ಇನ್ಮೇಲೆ ನೋಡಿ ಈ ಸ್ಟೆಪ್ ಹಾಕೋದಲ್ಲ, ಡಿಫ್ರೆಂಟ್ ಸಾಂಗ್ಸ್ ಅಲ್ವಾ? ಅವ್ರು ನೋಡಿ ಅದನ್ನು ಎಲಿಗೆಂಟ್ ಆಗಿ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಕಾಣತ್ ನೋಡಿ. ಬಿಡಿ ಸರ್, ನೋಡಿ ನೀವು ಡ್ಯಾನ್ಸರ್ ಅಂದ್ಮೇಲೆ ಅಷ್ಟೇ. ಇಲ್ಲಿ ನಾವು 4 ಜನ ಇಲ್ಲಿ ಬದ್ನೆಕಾಯಿ ಕೀಳ್ತಾ ಇದೀವಿ. ಇವರು ಎಲಿಗೆಂಟಾಗಿ ಹೋಗ್ಬಿಟ್ರಿ ಇವರು. ಯಾಕೆ ಹೇಳ್ತಾ ಇದೆಯಾ? ಟೆಸ್ಟ್ಗೆ ಹೋಗಿದ್ದಲ್ಲ, ಏನಂದ್ರು? ಟೈಮು ಬಾವ, ಬ್ಲಡ್ ಅನ್ನ ಓದ್ಕೊ ಹೋಗಿದ್ದೆ ಬಾವ. ಅವ್ರೇನು ಪ್ರಶ್ನೆನೇ ಕೇಳಲಿಲ್ಲ ಬಾವ. ಏನ್ ಹೊತ್ಕೊಂಡು ಹೋಗಿದ್ದೆ ನೀನು? ಅದೇ ಬಾವ, ಬ್ಲಡ್ ಟೆಸ್ಟ್ ಅದೇ ಅಂದಿದ್ರಲ್ಲ ಸಾಯಂಕಾಲ, ಅದಕ್ಕೆ ಬ್ಲಡ್ ನ ಅರ್ಧ ಕುಡ್ಕೊಂಡು ಹೋಗಿದ್ದೆ ಬಾವ. ಏ ಗೂಬೆ, ರಕ್ತನ ಟೆಸ್ಟ್ ಮಾಡೋದು ನಿನ್ನ ರಕ್ತದ ಬಗ್ಗೆ ಟೆಸ್ಟ್ ಮಾಡೋದಲ್ಲ ಗೂಬೆ. ಓದು ಅನ್ನೋದು ನನ್ನ ರಕ್ತದಲ್ಲೇ ಇಲ್ವಲ್ಲ ಬಾವ. ಏನ್ ಟೆಸ್ಟ್ ಮಾಡಿದ್ರು ಪೇಲೆ. ಹಾಳಾಗೋಗ್ಲಿ. ರಿಪೋರ್ಟ್ ಏನಂದ್ರು? ಅದು ಏನು ಆಗಿಲ್ವಂತೆ ಬಾವ. ಅವ್ನು ಯಾರೋ ಡಾಕ್ಟರ್ ಮಂಗ್ ಸಾಮ್ರಾಣಿ ಎಣ್ಣೆನೆ ಹೊಡೆದಿಲ್ಲ, ನಾನು ಮೀಸ ಅಂತ ಬರ್ದ್ಬಿಟ್ಟಲ್ ಬಾವ. ಮಾಸ್ ತೊಂಬಮ್ಮ. ಹೋಗ್ ಅಲ್ಲ ನಿಂತ್ಕೋ, ಎಲ್ಲ ಹೋಗು. ಒಂಚೂರು ಹುಷಾರ್. ಇಲ್ಬಮ್ಮ ನೀನು, ಇಲ್ಬಮ್ಮ. ಯಾಕೆ ಏನಾಯ್ತು? ನಿಂತ್ಕೋ ನೋಡ್ರಪ್ಪ. ಎಲ್ಲ ಹಾಕ್ಬೇಕಾ? ಅವ್ರಿಗೆಲ್ಲ ಹಾಕೋ ಬದಲು ನಮ್ಮ ಮುದ್ದೇಶಿಂಗ್ ಹಾಕ್ಬಿಡಿ. ಅಪ್ಪ ನೀನ್ ಅಲ್ಲೇ ನಿಂತ್ಕೋ. ಓಕೆ? ಯಾಕೆ ಬಾವ? ಲೇ, ಅವ್ರು ಬರ್ದಿರೋದು ನಿಶಾ ಅಲ್ಲ ಕಣೋ, ನಿನ್ಗಾಗಿರೋದು. ಯಾರದು? ಹೊಸ ಮಲಯಾಳಂ ಆಕ್ಟ್ರೆಸ್? ನಿನ್ನ ಬಾಯಿಗೆ ಮಣ್ಣಾಕ. ಇದು ನಿನ್ನ ಬಾಯಿಗೆ ಮಣ್ಣಾಕೋಕ್ ಇನ್ನೊಂದು ಹೆಸರು ಕಣೋ, ಇಡಿಯಟ್. ಅಂದ್ರೆ ಮುದ್ದೆ, ಈಗ ಹೊಸದಾಗಿ ಒಂದ್ ಕಾಯಿಲೆ ಬಂದಿದ್ದೆಲ್ಲೋ, ಡೈರೆಕ್ಟ್ ಆಗಿ ಮನುಷ್ಯನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಬಂದಿರೋನ್ಗೆ ನಮಗೂ ತಗಲ್ಬಿಡುತ್ತೆ. ಅಯ್ಯೋ ದೇವ್ರೆ, ಅದೇನೋ ದೊಡ್ಡ ರೋಗ ಬರೋದ್ ಬಂತು. ನನಗೆ ಫಸ್ಟ್ ನೈಟ್ ಆದ್ಮೇಲೆ ಆದ್ರೂ ಬರ್ಬಾರ್ದಾಗಿತ್ತಪ್ಪ ಅದು. ನನ್ಗೆ 100% ಗೊತ್ತಿತ್ತು ಕಣೋ, ನಿನಗೆ ಬರ್ಬಾರದು ಬಂದೇ ನೀನ್ ಸಾಯೋದು ಅಂತ. ಅಂದ್ರೆ ನನ್ ಸಾಯೋದ್ ಕನ್ಫರ್ಮ, ಡೌಟ್ ಇಲ್ಲ. 100%. ಅಲ್ಲೇ ನಿಂತ್ಕೋ. ಬಾವ, ಇನ್ನ ಒಂದೇ ಒಂದ್ಸಲಿ ತಪ್ಕೊಂಡು ಅಳ್ಬೇಕು ಅನಿಸ್ತದೆ ಬಾಬಾ. ನೀನ್ ಅಲ್ಲೇ ನಿಂತ್ಕೋ. ನೀನು ಅಲ್ಲಿಂದಾನೇ ತಪ್ಕೊಂಡೆ ಅಂತ ಅನ್ಕೊಂಡ್ಬಿಡು. ಹತ್ರ ಮಾತ್ರ ಬರ್ಬೇಡ. ದೂರ ಹೋಗು. ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೆ ಅಂತ ನನಗೆ ಈ ಕಾಯಿಲೆ ಕೊಟ್ಟಪ್ಪ.
ಯಾವ ಜನ್ಮದಲ್ಲೂ ಮಗು ಆಗಿಲ್ಲ. ನನ್ನ ಮಗನೇ ಮುತ್ತು, ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ಕಣ ನಾನು. ಬಾಡ್ ಊಟ ಐತೆ ಅಂತ ಕರ್ಕೊ ಹೋಗ್ಬಿಟ್ಟು ನಮ್ ತಿಥಿ ಊಟ ಹಾಕ್ಸಂಗ್ ಮಾಡ್ಬಿಟ್ಟಲ್ವ ನಿನ್ ಮನ್ಕಾಯ್ನಾಗ. ಮುದ್ದೆ ಮುದ್ದೆ ಏಯ್ ಹಿಂಗೆ ಜೋರಾಗಿ ಕೂಗಾಡ್ತಿದ್ರೆ ಇನ್ನು ಮುಂಚೆನೆ ಹೋಗ್ಬಿಡ್ತೀಯ ಗೂಬೆ. ಹಂಗಲ್ವ ನಾನು ಹೇಳದ್ನೋ ಸಿಕ್ಕೇಳು. ಕಡೆ ಅಲ್ಲೇ ನಿಂತ್ಕೊ ನೀನು ಪ್ರವಾಸ ಅಲ್ಲ ಹೋಗ್ ದೂರ ಹೋಗ್. ಬಾವಾ ಬಾವಾ ಏನ್ ಬಾವ ಇದು? ನಾನ್ ನಿಂತಿದ್ದ ಜಾಗವ ತೊಳಿತಾ ಇದೀಯ ಬಾವ ನೀನು? ಹೋಗಣಲ್ಲ ವೈರಸ್ ಬರ್ಬಾರ್ದಲ್ಲ ಅದಕ್ಕೆಪ್ಪ. ಅಯ್ಯಪ್ಪ ಅಯ್ಯೋ ಈ ಮಾತ್ ಕೇಳಕ್ಕ ನಾನ್ ಬದುಕಿದ್ದು ಬಾವ. ನಿಮಿಷ ಇರು ಬಾವ ನನ್ ಮಾತ್ ಕೇಳು ಬಾವ. ನೀನ್ ಬದುಕಿರೋವಾಗ್ಲೇ ಎಲ್ಲ ಮುಖ ನೋಡ್ಕೊಂಡ್ಬಿಡ್ಲಿ. ಎಲ್ರಿಗೂ ಕಳಿಸ್ಬಿಡ್ತೀನಿ. ಏನಂತ ಬಾವ? ಮುದ್ದೇಶ ಫುಲ್ ಸೀರಿಯಸ್, ಎನಿ ಟೈಮ್ ಡಮಾರ್, ಪಾರ್ಟಿ ಸ್ಟಾರ್ಟ್ ಇಮಿಡಿಯೇಟ್ಲಿ. ಸಾರಿ ಪಾರ್ಟಿ ಕ್ಯಾನ್ಸಲ್, ಸ್ಟಾರ್ಟ್ ಇಮಿಡಿಯೇಟ್ಲಿ. ಎಲ್ರಿಗೂ ಕಳ್ಸಿದೀನಿ. ಅಣ್ಣ ತಂಗಿನ ದೂರ ಮಾಡಿ ಪಾಪ ನಿಮ್ಮ ಸುತ್ಕೊಳ್ದೆ ಇರಲ್ಲ. ಸುಮ್ನೆ ನಿಂತ್ಕೋ. ನೀನೇನು ಇವಾಗ ಪಾಪ ಸುತ್ಕೊಳ್ತಾರ ನನಗೆ? ಹೋಗ್ ತಪ್ಕೋ, ಮುದ್ದಾಡೋಣ. ನೀ ಅವನು ಬಂದಿರೋ ವೈರಸ್ ನಿನ್ಗೂ ತಾಕತ್ತೆ, ನೀನು ಆಮೇಲೆ ಹೋಗು. ನಿನ್ನ ತಪ್ಕೊಂಡು ಹೇಳ್ಬೇಕು ಅನಿಸ್ತದ ಬಾವ. ಇರ್ಲಿ ಬಿಡು ಮುದ್ದೇಶಣ್ಣ, ಏನೋ ಎಮೋಷನಲ್ಲಿ ಓವರ್ ಆಗಿ ಹೇಳ್ಬಿಟ್ಟೆ. ಅಲ್ಲೇ ನಿಂತ್ಕೊಂಡು ಹಿಂಗೆ ತಪ್ಕೋ. ತಂಗಿ ನಮ್ಮವಳಾದ್ರು ಬಾವ ನಮ್ಮವನ ಅಂತ ಅನ್ಕತೈತೆ. ಆದ್ರೆ ಬಾವನು ನಮ್ಮವನಲ್ಲ, ತಂಗಿನೂ ನನ್ನವಳಲ್ಲ ಅಂತ ಪ್ರೂವ್ ಆಗೋಯ್ತು ಇವತ್ತು. ನನಗೆ ಯಾರು ಇಲ್ವಲ್ಲಪ್ಪ ಶಿವನೇ. ಬಾವ ಯಾಕೋ ಎದೆ ನೋವ್ತಾ ಇದೆ ಬಾವ. ಕಣ್ಣೆಲ್ಲ ಒಂಥರ ಮಂಜಾಯ್ತಾ ಬಾವ. ಯಾಕೋ ಕಣ್ಣೆಲ್ಲ ಮಂಜಾಯ್ತಾ ಇದೆ, ಎದೆಲ್ಲ ನೋವ್ತಾ ಇದೆ ಬಾವ. ರೀ ಕಾಲ ಬಂದ್ಬಿಡ್ತು ಅನ್ಸುತ್ತೆ ರೀ. ಅಣ್ಣ ಇವತ್ತೇ ಹೋಗ್ತಾನ ಅಥವಾ ನಾಳೆ ಹೋಗ್ತಾನ? ಸಮಯ ಸಂದರ್ಭ ಲೆಕ್ಕ ಹಾಕಿ ನೋಡಿದ್ರೆ ಮೋಸ್ಟ್ಲಿ ಇವತ್ತೇ ಹೋಗೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ನಾನು ಕೆಳಗೆ ಬಿದ್ರು ಯಾರು ಎತ್ತಕ್ ಬರಕ್ಕಿಲ್ಲ ಅಲ್ವಾ ನೀವು? ನಿಮ್ಗಳಿಗಿಂತ ನಮ್ಮ ಅಕ್ಕನೇ ವಾಸಿ ಕಣ್ರು. ನಮ್ಮ ಅಕ್ಕನೇ ಬತ್ತಾಳೆ, ಅವಳೇ ಬತ್ತಾಳೆ ಕಣ್ರು. ವರಲಕ್ಷ್ಮಿ ಮುದ್ದೇಶ ಹುಷಾರ್. ಹಿರಿಯೆಲ್ಲ ಹೊಡ್ಕೊಂಡ್ಬಿಟ್ರು. ಅಯ್ಯೋ ನಿಂಗೇನಾಗಿಲ್ಲ ತಾನೆ? ಬರ ನಮ್ ಹುಟ್ಟೋ ಮಕ್ಕಳು ಟೀಚರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಯಾಕೋ ನೋಡಿದ್ರೆ ಬೌನ್ಸರ್ ಆಗ್ತವೆ ಅಂತ ಕಾಣುತ್ತೆ. ಸ್ವಲ್ಪ ಜಿಮ್ ವರ್ಕೌಟ್ ಕಮ್ಮಿ ಮಾಡುವರ ಪರ ನೀನೇ ಕಲ್ಲೋಗಿ ನಿಂತಿದ್ಯಾ? ಬಾಚ್ಕೊಡ ಏನಿದು? ಏನಿದು? ಎಂತ ಕೆಲಸ ಮಾಡ್ತಿದ್ದೇವರ ನೀನು? ನಾನು ಬರೋದು ಒಂದೇ ಒಂದು ನಿಮಿಷ ತಡ ಆಗಿದ್ರು ಅವನಿಗೆ ಬಂದಿರೋ ಭಯಾನಕ ಕಾಯಿಲೆ ನಿನಗೂ ಅಂಟ್ಕೊಂಡ್ಬಿಡ್ತಿತ್ತು ವರ, ನಿನಗೂ ಅಂಟ್ಕೊಂಡ್ಬಿಡ್ತಿತ್ತು. ಏನಂಗಂದ್ರೆ ಅದೊಂದು ವೈರಸ್ ನಮ್ಮ ಉದ್ದೇಶನ್ಗೆ ಅಟಕಾಯಿಸ್ಕೊಂಡಿದೆ. ಇದಕ್ಕೆ ಯಾಕೆ ಹಿಂಗ ಆಡ್ತಾ ಇದ್ದೀರಾ? ನನ್ ಪೆನ್ ಡ್ರೈವ್ ಅಲ್ಲಿ ಆಂಟಿ ವೈರಸ್ ಇದೆ. ಅದನ್ನ ತಂದು ಇವನಿಗೆ ಕೊಟ್ರೆ ಸಾಕು, ಹೋಗತ್ ವೈರಸ್. ಎಂತ ಬುದ್ಧಿವಂತೆ ನಮ್ಮ. ಏನು ಪೆನ್ ಡ್ರೈವ್ ಏನೋ ತಗೊಳ್ಳೋಣ, ಅದನ್ನ ತಗೊಂಡು ಇನ್ಸ್ಟಾಲ್ ಮಾಡೋದಕ್ಕೆ ಇವನ್ಗೆ ಎಲ್ಲಿಗೆ ಎಟ್ಟಬೇಕು? ಇವನ್ಗೆ ಎಲ್ಲೋ ಒಂದ್ ಕಡೆ ಚುಚ್ಚಿರೋ ನಿಮ್ಮ ಅನ್ಕೈನಾಗ ದೇವ್ರು
11 ರಂಧ್ರಗಳು ಕೊಟ್ಟಿಲ್ವೇನಪ್ಪ ನಮ್ಗೆ ಎಲ್ಲ ಒಂದ್ ಕಡೆ ಚುಚ್ಚಿಬಿಟ್ಟು ವೈರಸ್ ತೆಗಿರಪ್ಪ ನಿಮ್ಮ ಹೇ ಬೇಕುಪ್ಪ ದೇವ್ರು ಕೊಟ್ಟಿರೋದು 9 ರಂಧ್ರ 11 2 ಎಕ್ಸ್ಟ್ರಾ ಯಾವನ್ ಕೊಟ್ಟಿದ್ದ ನಿಂಗೆ ಅಪ್ಪ ಕೇಳಿಸ್ಕೊಳಪ್ಪ ಒಟ್ಟು ನವರಂಧ್ರಗಳು ಕೊಟ್ಟವನಲ್ಲಪ್ಪ ಚಿಕ್ಕ ವಯಸ್ಸಲ್ಲಿ ಓಲೆ ಹಾಕ್ಸಕ್ಕೆ ಅಂತ ಈ ಕಿವಿ ಚುಚ್ಚೋರಲ್ಲ 2 ತೂತು ಇದನ್ನು ಸೇರಿಸಿ ಹೇಳಿದೆ ಕಣಪ್ಪ 11 ಅಂತ ನಾನು ಅಲ್ಲ ನಾನೇ ದಡ್ ನನ್ನ ಮಗ ನನಗೆ ಗೊತ್ತು ಕಂಪ್ಯೂಟರ್ ವೈರಸ್ ಯಾವ್ದು ಬಾಡಿ ವೈರಸ್ ಯಾವ್ದು ಅಂತ ನಿಂಗೆ ಅಷ್ಟು ಗೊತ್ತಾಗ್ಲಿಲ್ವ ಅವರ ಕಿತ್ತೋಗತ್ತೆ ಕೆರ ಹಲೋ ನನಗ್ ಗೊತ್ತಿಲ್ಲದೆ ಇರೋ ವಿಷಯ ಇದೆಯಾ ನಿಮ್ಗೆಲ್ಲ ಗೊತ್ತಾ ಅಂತ ಪರೀಕ್ಷೆ ಮಾಡಿದೆ ಅಷ್ಟೇ ಅಕ್ಕ ಅಕ್ಕ ಅಪ್ಪಂಗ್ ಇವಾಗ್ಲೇ ಫೋನ್ ಮಾಡಿ ಮುದ್ದಶನ ಕೊನೆ ಉಸಿರು ಎಳಿತಿದ್ದೀನಂತ ಹೇಳೆ ಸುಮ್ನೆ ಕೂತಿದ್ಯಲ್ಲ ಕೊನೆ ಉಸಿರು ಎಳಿಯಲ್ಲ ಅದೇ ಅಯ್ಯೋ ಪಾಪಿ ಮುನ್ನ ಮಕ್ಕಳ ನಾನ್ ಚೆನ್ನಾಗೇ ಉಸಿರಾಡ್ತಾ ಇದ್ದೀನಿ ಕಣ್ರು ನಾನ್ ಸತ್ತೇ ಹೋಗ್ಬಿಡ್ತೀನಿ ಅಂತ ನೀವೇ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಲ್ರು ಒಬ್ರ ಒಂದಕ್ಕೆ ವ್ಯವಸ್ಥೆ ಏನಪ್ಪ ಈ ತಮಟೆ ಬಡವರು ಚಟ ಕಟ್ಟೋರು ಉಳ್ಳೋರು ಎಲ್ಲರನ್ನು ಕರೆಸ್ಬಿಡಲ್ಲ ಜೊತೆಗೆ ಅಳೋದ್ನು ಕರೆಸ್ಬಿಡ್ರಿ ಅಯ್ಯೋ ನಾನೇ ಹತ್ರ ಮೇಕಪ್ ಎಲ್ಲ ಹಾಳಾಗತ್ತಪ್ಪ ಸ್ವಂತ ಒಡ ಹುಟ್ಟಿದವನ್ಗೆ 2 ಹನಿ ಕಣ್ಣೀರ್ ಹಾಕಕ್ಕೆ ಆಗದೆ ಇರೋ ನೀವು ನನ್ನ ಅಕ್ಕಂಗಿರು ನಿಮ್ಮ ಮುದ್ದೇಶ ಈಗ್ಲೋ ಆಗ್ಲೋ ಹೋಗೋ ದೀಪ ನೀನು ಅದಕ್ಕೋಸ್ಕರ ನಾವು 5 hours ಕಷ್ಟಪಟ್ಟು ಮಾಡ್ಕೊಂಡಿರೋ ಮೇಕಪ್ ನ ಹಾಳು ಮಾಡ್ಕೋಬೇಕಾ ಚಾನ್ಸ್ ಈಗ ಮುದ್ದೇಶ ಸತ್ತೋಗಿದ್ದಾನೆ ಅನ್ಕೊಳ್ಳೋಣ ಆ ಮೂಮೆಂಟ್ ನ ನೆನಪು ಮಾಡ್ಕೊಂಡು ಹೆಂಗ್ ಅಳಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಯ್ಯೋ ನಿಮ್ ಯೋಗ್ಯತೆಗೆ ಎಷ್ಟು ಬೆಂಕಿ ಯಾಕ ಡಾಕ್ಟರ್ನ ಕರ್ಸನ ಟ್ರೀಟ್ ಕೊಡ್ಸಣ ಅದಿಲ್ವೇನ್ರೋ ನಿಮ್ಗೆ ಯಾರಿಗೂ ನೀನ್ ಸತ್ ಮೇಲೆ ನಾವೆಲ್ಲರಿಗೂ ಟ್ರೀಟ್ ಕೊಡ್ತೀವಿ ಕಣ ಫುಲ್ ಫ್ಯಾಮಿಲಿಗೆ ಟ್ರೀಟ್ ಕೊಡಿಸ್ತೀನಿ ಬಿಡು ನಾನು ಹೇಳಿದ್ದು ಡಾಕ್ಟರ್ನ ಕರೆಸ್ಬಿಟ್ಟು ನನಗೆ ಟ್ರೀಟ್ಮೆಂಟ್ ಕೊಡ್ಸು ಅಂತ ಕಣಪ್ಪ ಜಿಬ್ರಾ ಬರ ಬನ್ನಿ ಪ್ರಾಕ್ಟೀಸ್ ಮಾಡೋಣ ಬಾ ಆ ಕಡೆ ಹೋಗೋಣ ಬಾ ಕಡೆಯಿಂದ ಬಾ ಜಿಬ್ರಾ ಸಾರಿ ಕೋಬ್ರಾ ಬಾ ಮೈದಾ ಹೋಯ್ತಾನಲ್ಲ ಅಂತ ದುಃಖದಲ್ಲಿ ನೀನು 1-2 ಕಣ್ಣೀರ್ ಹಾಕ್ಬಿಡತ್ತ ದುಃಖದಲ್ಲಿ ಸರಿ ಸರಿ ಫಸ್ಟ್ ಒಂದ್ ನಿಮಿಷ ಫಸ್ಟ್ ಅಲ್ರಿ ಓಕೆ ರೆಡಿ ಓಕೆ ನೀನು ನಾನಳ್ಳ ತಮಾಷ್ ಅದು 3ನೇ ಸಲ ಇತ್ತಲ್ಲ ಸ್ವಲ್ಪ ಅದು ಓಕೆ ಚೆನ್ನಾಗಿ ನೀನು ಸಕ್ಕದಲ್ಲ ಗುಡ್ ಈಗ ನಾನು ಹತ್ಬಿಡ್ತೀನಿ ಮುದ್ದೇಶ ಸತ್ತೋಗ್ಬಿಟ್ಟನೆ ಹೊರಗೆ ಬರ್ತಾ ಇಲ್ಲ ನೀನ್ ಯಾಕಪ್ಪ ಹೇಳ್ತಾ ಇಲ್ಲ ನಾನು ಇಷ್ಟು ಜನರನ್ನ ಸಂಭಾಳಿಸ್ಬೇಕಲ್ಲ ಎಮೋಷನ್ಸ್ ಒಳಗಡೆ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇನ್ನೇನ್ ಸಾಯ್ತಾ ಇದೀನಿ ತಾನೆ ಹೊಸಿ ಜೋರಾಗಾರು ಬಿಡ್ಕೊಂಡು ಹೇಳ್ರು ಆಯ್ತು ಯಾಕೋ ರಿದಮ್ ಸರಿ ಹೋಯ್ತಲ್ಲ ಹ್ಯಾಂಡ್ ಮೂಮೆಂಟು ನಾನು ಹಿಂಗ ಅಂದಾಗ ರೈಸು ಓಕೆ ರೆಡಿ ನೀನು ಮನ್ಕರ ಆಡೋದು ಆಡ್ತೀಯಾ ಆಡ್ತೀಯಾ ಒಂದು ಪಾಸ್ಟ್ ನಂಬರ್ ನಾನು ಆಡೆ ಆಲ್ ದಿ ಬೆಸ್ಟ್ ಅಯ್ಯಪ್ಪ ನಿಮ್ಮ ಅಕ್ಕ ಇದು ಮುದ್ದೇಶಣ್ಣನ ತಿಥಿಗೆ ಮಸಾಲೆ ವಡೆ ಮಾಡ್ಸೋಣ ತೂತೋಡೆ ಮಾಡ್ಸೋಣ ಮಸಾಲೆ ವಡೆ ಸೂಪರ್ ಆಗಿರುತ್ತೆ ಅವ್ನ ನೆನಕ್ಕೆ ನಾನು ಸೀರಿಯಲ್ ಸೆಟ್ ಹಾಕಿಸ್ತೀನಪ್ಪ ಅಯ್ಯೋ ಪಾಪಿಗಳ ಬದುಕಿರುವಾಗಲೇ ಹತ್ತಿರಿ ನಾ ಬ್ಯಾಡ ಆದ್ರೂ ತಿಥಿನೇ ಆಗಿಲ್ಲ ನಂದು ಅದ್ರಲ್ಲಿ ಬೇಳೆ ಒಡೆ ಮಾಡ್ತಮ್ಮ ತೂತೊಡೆ ಮಾಡ್ತಮ್ಮ ಮಸಾಲೆ ಒಡೆ ಮಾಡ್ತಮ್ಮ ಅಂತ ಟೇಸ್ಟ್ ಲೆಕ್ಕ ಹಾಕ್ತಿದಿರಲ್ಲೋ ಇದನ್ನ ನೋಡಿ ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ ಕಣ್ರೋ ನಾನು ಸತ್ತೋಗ್ಬಿಡ್ತೀನಿ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಿಮ್ಮನ್ನ ಗ್ಯಾರಂಟಿ ಸುಮ್ಮನೆ ಬಿಡಕ್ಕಿಲ್ಲ ನಾನು ಸತ್ಕಿತೋಗ್ಬಿಟ್ಟಿಯ ಸುಮ್ಮನೆ ನಿಂತ್ಕೋ ಸುಜಾ ಸುಜಾ ಸುಜಾ
ಓನರ್ ಅಂಕಲ್ ನೀವೇನಿಲ್ಲಿ? ಬರ್ತಾ ಇರ್ಲಿಲ್ಲಮ್ಮ, ಆದ್ರೆ ಸಮಯ ಬರೋ ಹಾಗೆ ಮಾಡ್ಬಿಡ್ತು. ಏನ್ ಹಂಗಂದ್ರೆ? ಅರ್ಥ ಆಗ್ತಿಲ್ಲ. ವರಲಕ್ಷ್ಮಿ ಅವರೇ, ಕೆಲವೊಂದ್ ಟೈಮ್ ನಲ್ಲಿ ನಾವು ಹೋಗ್ಲೇಬೇಕಾಗುತ್ತೆ ಈ ಹುಟ್ಟಿಗೆ, ಸಾವುಗೆ. ಹೌದು ದಯಣ್ಣ, ಏನ್ ಮಾಡಕ್ಕಾಗತ್ತೆ? ದೇವ್ರು ಒಳ್ಳೆಯವ್ರಿಗೆ ಹಿಂಗ್ ಮಾಡ್ತಾನೆ, ಬೇಗ ಕರ್ಕೊಂಡ್ಬಿಡ್ತಾನೆ. ನಾನಿನ್ನು ಇಲ್ಲೇ ಇದ್ದೀನಿ ಕಣ್ರಲ್ಲೇ. ಚಿಂತೆ ಮಾಡ್ಬೇಡ ಕಣ, ಏನು ಅರ್ಜೆಂಟ್? ಇನ್ನೇನಿನ್ನೊಂದ್ ಸ್ವಲ್ಪ ಹೊತ್ತರಲ್ಲಿ ಹೋಗ್ಬಿಡ್ತೀಯ. ಯಾಕೆ ಅರ್ಜೆಂಟ್ ಮಾಡ್ಕೋತೀಯ? ಸಮಾಧಾನ ಮಾಡ್ಕೋ. ಏನ ಹಳೇದೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ನಮ್ಮ ಉದ್ದೇಶನ್ ಸಾವುಗ್ ಬಂದಿದ್ರಾ? ವೆಲ್ಕಮ್ ವೆಲ್ಕಮ್ ಟು ಮಜಾ ಟಾಕೀಸ್. ನೋಡಪ್ಪ, ನನಗೆ ಅರ್ಜೆಂಟ್ ಕೆಲ್ಸದ ಮೇಲೆ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಇವನ್ ಸಾಯೋವರೆಗೂ ಕಾಯಕ್ಕಾಗಲ್ಲ, ಅದಕ್ಕೆ ಶಾಸ್ತ್ರ ಎಲ್ಲ ಮುಗಿಸ್ಬಿಡೋಣ ಅಂತ ಬಂದೆ. ಏನ್ ಶಾಸ್ತ್ರ? ಅಕ್ಕಿ ಕಾಳು ಹಾಕ್ಬೇಕಮ್ಮ. ನೋಡ್ ಮುದ್ದೇಶ, ನೀನ್ ಬೇಜಾರ್ ಮಾಡ್ಕೋಬೇಡ, ನನ್ಗ್ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಐತೆ, ಅದಕ್ಕೆ ನನ್ ಕೆಲ್ಸ ಮುಗಿಸ್ಬಿಡ್ತೀನಿ. ಬಾಯಿಗೆ ಅಕ್ಕಿ ಕಾಳು ಹಾಕ್ಬಿಡ್ತೀನಿ. ಬಾ ಮಾಡು ಆ ಮಾಡು. ನನ್ ಟೈಮ್ ಇಲ್ಲ ಆಮೇಲೆ. ಶಾಸ್ತ್ರ ಸಂಪ್ರದಾಯ ಹಾಕ್ರೆ ದೂರ ನಿಂತ್ಕೋ. ದೂರ ಅಕ್ಕಿ ಕಾಳು ಉಗಿಬೇಡ್ವೋ? ಏಯ್ ನನ್ನ ಮಗನೇ, ಒಂದೊಂದು ಅಕ್ಕಿ ಕಾಳು ಬೆಳೆಯೋಕು ರೈತ ಎಷ್ಟು ಕಷ್ಟಪಡ್ತಂಗ ನೀನು ಉಗಿತಾ ಇದೀಯಾ? ನಿನಗೆ ಒಳ್ಳೆ ಮಾಡ್ರೋ ಅದೇನೇನ್ ಮಾಡ್ತೀರೋ ಮಾಡ್ರೋ. ಬದುಕಿರುವಾಗ್ಲೇ ಬಾಯಿಗೆ ಅಕ್ಕಿ ಕಾಲು ಇಟ್ಬಿಟ್ರಲ್ಲ ನಿಮ್ ಮನೆ ಕಾಯುವಾಗ. ಅಂದಾಗೆ ಒಂದ್ ವಿಷಯ ಕೇಳೋಣ ಅಂತ. ಈ ತಿಥಿಗೆ ಬಾಡೂಟನ ಸಿಹಿ ಊಟನ? ಬಾಡೂಟ ಮಾಡ್ಸೋದಕ್ಕೆ ಇದೇನ್ ತಿಥಿ ಸಿನಿಮಾ ತಿಥಿನಾ? ಸಾಯ್ತಾ ಇರೋದು ಇವನು ಬಾಡೂಟ ಬೇರೆ ಕೇಡು. ರಾಣಿ, ತಿಥಿಗ್ ಸಲ್ಲು ಬರ್ತಾನೆ, ಅವನಿಗೆ ವೆಜ್ ಊಟ ಸೇರಲ್ಲ, ನಾನ್ ವೆಜಿಟೇರಿಯನ್ ಬೇಕು. ಬನ್ನೂರು ಬಾಡೆ ಮಾಡ್ಸೋಣ. ಒಟ್ಟಲ್ಲಿ ಮುದ್ದೇಶ ಸತ್ತು 1 ವರ್ಷದೊಳಗೆ ನಮ್ಮಿಬ್ರು ಮದುವೆ ಆಗ್ಬಿಡ್ಬೇಕು. ಮನೇಲಿ ಒಂದು ಶುಭ ಕಾರ್ಯ ನಡಿಲೇಬೇಕು. ಅದನ್ನ ಮನ್ಸಲ್ಲಿ ಇಟ್ಕೋ, ನನ್ನ ಸೈಡಲ್ಲಿ ಇಟ್ಕೋ. ಓಕೆನಾ? ಕಾರ್ಯ ಆದ್ಮೇಲೆ ಮಾತಾಡೋಣ. ಓಕೆ? ಏನಂತೀಯ? ಹೇ, ನನ್ನ ಬದಲು ನಿಮಗೆಲ್ಲ ಒಂದು ದೊಡ್ಡ ರೋಗ ಬರ್ಬೇಕಾಗಿತ್ತು. ನಾನು ಜೀವನದಲ್ಲಿ ಫೇಮಸ್ ಆಗಿ ನಾನು ಸತ್ತಾಗ ನನ್ನ ನೋಡಕ್ಕೆ ಅಂತ ದೊಡ್ಡವರೆಲ್ಲ ಬರ್ತಾರೆ, ಸೆಲೆಬ್ರಿಟೀಸ್ ಅಂತ ಆಸೆ ಪಟ್ಕೊಂಡಿದ್ದೆ. ಹಿಂಗಾಗೋಗ್ಬಿಡ್ತಲ್ಲಪ್ಪ. ನೀನ್ ಸತ್ತೋದಾಗ ದೊಡ್ಡ ಫೇಮಸ್ ಪರ್ಸನಾಲಿಟಿ ಯಾರು ಬರ್ಬೇಕು ಅಂತ ಆಸೆ ಇತ್ತಪ್ಪ ನಿಂಗೆ? ನಾನು ಮಂಡ್ಯದವನ್ ಕಣಪ್ಪ, ನನ್ನ ನೋಡಕ್ಕೆ ರೆಬೆಲ್ ಸ್ಟಾರ್ ಬರ್ಬೇಕು ಅಂತ ಆಸೆ ಇತ್ತು ಕಣಪ್ಪ. ಬಂದಿದ್ದೀನಲ್ಲ, ನಾನೇ ಬಂದಿದ್ದೀನಿ ನೋಡ. ಲೈಫ್ ಅಲ್ಲಿ ನಾನು ಯಾರ ಮನೆ ಬಾಗಿಲ್ಗೂ ಹೋಗಲ್ಲ. ಏನು ನೀನ್ ನಮ್ಮ ಮಂಡ್ಯದವನು ಅಂತೇಳಿ ನಿನ್ನ ಮನೆಗೆ ಬಂದಿದ್ದೀನಿ. ಹುಟ್ಟಿದ ಮೇಲೆ ಮನುಷ್ಯ ಸಾಯ್ಲೇಬೇಕು, ಸತ್ ಮೇಲೆ ಮತ್ತೆ ಹುಟ್ಲೇಬೇಕು. ಅದ್ರಲ್ಲೂ ನೀನಂತೂ ನಿಮ್ಮಪ್ಪನೇ ಮತ್ತೆ ಹುಟ್ಟ್ಯಾ. ಹೆಂಗೆ ಅಂತ ಕೇಳ್ತ್ಯಾ? ನಾನು ಮಂಡ್ಯದಲ್ಲಿ ರೋಡಲ್ಲೂ ಮತ್ತೆ ಹುಟ್ಟಿ ಬಾ ಮುದ್ದೇಶ, ಮತ್ತೆ ಹುಟ್ಟಿ ಬಾ ಮುದ್ದೇಶ ಅಂತ ಬೋರ್ಡ್ ಹಾಕಿಸ್ಬಿಡ್ತೀನಿ. ಅಯ್ಯೋ ದಯಣ್ಣ, ಒಟ್ನಲ್ಲಿ ನೀನು ಮತ್ತೆ ಹುಟ್ಟು ಬಂದೇ ಬರ್ತೀಯ ಕಣೋ. ಅಲ್ಲ, ಮುದ್ದೇಶನೇ ಮತ್ತೆ ಹುಟ್ಟಿ ಬಂದ ಅಂತ ನಮ್ಗೇನ್ ಗೊತ್ತಾಯ್ತದೆ? ನಿನ್ ತಮಾಯ ಅಂತೀನಿ ಮುಚ್ಚಾಯ ಬಾಯಿ. ನನಗ್ ಗೊತ್ತೇ ಹಿಂಗ್ ಹೇಳ್ಬೇಕು ಅಂತ. ನೋಡು, ಮಕ್ಳು ಹುಟ್ಟಿದ ತಕ್ಷಣ ಏನಂತ ಕಿರಿಸ್ತವೆ? ಅಮ್ಮ ಅಮ್ಮ ಅಂತವೆ. ನೋಡು, ಈ ನನ್ನ ಮಗ ಹುಟ್ಟಿದ್ರೆ ಹುಟ್ಟಿದ ಹಾಸ್ಪಿಟ್ಲಲ್ಲೇ ನೋಡು ಬಾಬಾ 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 ಅಂತ ಬರ್ತಾನೆ. ಆಗ್ಲೇ ತಿಳ್ಕೋ ಮತ್ತೆ ಹುಟ್ಟವನೇ ಮುದ್ದೇಶ ಅಂತ. ಪ್ರಬಲ್ ಸರ್ ಬಂದ್ರಲ್ಲಪ್ಪ, ಸೂಪರ್. ತಗೋಯ್ತಾರ ನಿನ್ನ ಆಸೆ. ಮಿಮಿಕ್ರಿ ಚೆನ್ನಾಗಿ ಮಾಡಿದೀರ ದಯಣ್ಣ. ಮುಸಿರಿ ಕೃಷ್ಣಮೂರ್ತಿ ಏನಪ್ಪ ಮುದ್ದೇಶ, ಇದೇನು ನೀನ್ ತರ್ಲೆ? ಬೂದಿಗೆ ಬಾಳ್ಬೇಕಾಗಿದ್ ವಯಸ್ಸು, ಅದ್ ಯಾವ್ದೋ ನಿಶಾನೋ ತುಪ್ಪನೋ ಉಷಾನೋ ಬಂದ್ಬಿಟ್ಟು ವಾಕ್ರಚ್ಕೊಂಡ್ಬಿಟ್ಟಾಯ್ತಲ್ಲ. ನೀನು ಒಂದ್ಸರಿ ನನ್ ತರ ನಾಟಿ ಔಷಧಿ ಕುಡಿ. ನಾನು ನನ್ನ ಮಗಂದು ಪಾಪಾಸ್ ಕಳ್ಳಿಗೆ ಮೃದು ಬಳ್ಳಿ ಹಾಕಿ ಅದ್ರಲ್ಲಿ ಕಳ್ಳಿ ಅಲ್ಲಿ ಹಾಕಿರ ಅರ್ದು ಆ ಪಿಕ್ಚರ್ನಲ್ಲಿ ಕೊಟ್ಟಿದ್ನಲ್ಲ, ಬಂಧನ ಪಿಕ್ಚರ್ಲಿ ಒಂಚೂರು ಉಳಿದೈತೆ, ಕೊಡ್ಲ? ಮುದ್ದೇಶ, ಎಲ್ಲೆಲ್ಲಿ ಕನ್ನಡ ಅನ್ನೋದಿರುತ್ತೋ, ಎಲ್ಲೆಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲೆಲ್ಲ ನಾನು ಕರೀದೆ ಬರ್ತೀನಿ. ಇವತ್ತು ಮಜಾ ಬಾಕಿಸಲ್ಲಿ ಕನ್ನಡ ಸಿನಿಮಾ ಪ್ರಚಾರ ಆಗ್ಲಿ ಅಂತ
ಒಳ್ಳೆ ವೇದಿಕೆ ಎಲ್ಲಾರನ್ನೂ ಕರ್ಸಿದಿರಿ. ನಿಮ್ಮ ಕೆಲ್ಸಕ್ಕೆ ನಾನು ಮೇಲ್ಗಡೆಯಿಂದಾನೆ ಹಾರೈಸ್ತಾ ಇದ್ದೀನಿ. ಕನ್ನಡ ಸಿನಿಮಾ ಉಳಿಸ್ತಾ ಇದ್ದೀರಿ, ಕನ್ನಡ ರಂಗಭೂಮಿ ಎರಡನ್ನೂ ಉಳಿಸ್ತಿದ್ದೀರಿ. ಆದ್ರೆ ಮುದ್ದೇಶನ್ ಸಾವು ತುಂಬಾ ಬೇಜಾರಾಯ್ತು. ಮುದ್ದೇಶ ನೀನೇನು ಟೆನ್ಷನ್ ಮಾಡ್ಕೋಬೇಡ. ಶಂಕರ್ನ ಆಗು ಅಷ್ಟೇ ಸ್ವಲ್ಪ ದಿನಾನೇ ಬದುಕಿದ್ದು, ಬಹಳ ಕೆಲಸ ಮಾಡಿದ್ದಾನೆ. ಆದ್ರೆ ನೀನು ಅಷ್ಟೇ ಸ್ವಲ್ಪ ದಿನಾನೇ ಬದುಕಿದ್ದು, ಆದ್ರೆ ಬಹಳ ಕೆಲಸ ಮಾಡಿದ್ಯಾ. ಮದಾಟಾಗಿಸಲ್ ಬಹಳ ದಿನ ಮುಗಿಸಿದ್ಯಲ್ಲ. ಆದ್ರೆ ಮತ್ತೆ ಕನ್ನಡಿಗರಾಗಿ ತಿರ್ಗಾ ಹುಟ್ಲೇಬೇಕು ಮುದ್ದೇಶ. ಏನು ಯೋಚನೆ ಮಾಡೋಣ. ಆದ್ರೆ ಆ ವಿಷಯ ಮಾತ್ರ ನಾನು ಹೇಳಲ್ಲ. ಸೂಪರ್ ಸೂಪರ್ ಸೂಪರ್. ಇನ್ನೇನಲ್ಲ ಅಪ್ಪ, ನಿನ್ನ ಸಾವಿಗೆ ಸ್ಟಾರ್ಗಳೆಲ್ಲ ಬಂದ್ಬಿಟ್ರಲ್ಲ, ಇನ್ನೇನಲ್ಲ. ನಾನು ಇನ್ಮೇಲೆ ನೆಮ್ಮದಿಯಾಗಿ ಕಣ್ಣು ಮುಚ್ಬೋದಲ್ಲ ಬಾವ? ಹೋಗೋಣ ಅಂತೂ ಇಂತೂ ನಿನಗೆ ಒಳ್ಳೆ ಸಾವೆ ಬಂತು. ಆರಾಮಾಗಿರು, ವೆರಿ ಹ್ಯಾಪಿ. ಸಾರ್ ಸಾರ್ ಏನ ಬ್ರೋ ಈ ಕಡೆ? ಏನ್ ಸರ್ ಗೊತ್ತಿದ್ದು ಕೇಳ್ತಿರಲ್ಲ ಸರ್. ಮುದ್ದೇಶನ ಆತ್ಮಕ್ ಶಾಂತಿ ಕೊರೋಣ ಅಂತ ಬಂದೆ. ಕೋಬ್ರಾ ನೀನ್ ಏನೇ ಹೇಳು ಕೋಬ್ರಾ, ಮುದ್ದೇಶ ಹಣ ಸಂಪಾದನೆಯಲ್ಲಿ 0, ಆದ್ರೆ ಜನನ್ ಮಾತ್ರ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಬರ್ತಾನೆ ಅವ್ರೆ. ಸರ್ ಅದು ಮುದ್ದೇಶನ್ ತಿಥಿ ದಿವಸ ನಾನ್ ಪುಣೆಗೆ ಹೋಗ್ಬೇಕು, ಅದಕ್ಕೆ ಹಾಲು ತುಪ್ಪ ಇವತ್ತೇ ಬಿಡಿಸ್ಬಿಡೋಣ ಅಂತ ಸರ್. ಅವಕಾಶ ಮಾಡ್ಕೊಡಿ. ಓಕೆ ಶೋರ್, ವೈ ನಾಟ್. ಒಂದ್ ಕೆಲ್ಸ ಮಾಡಿ, ಮುಯ್ ಕೊಡೋದಾದ್ರೆ ಅದನ್ನ ಈ ಕಡೆ ಕೊಟ್ಬಿಡಿ. ನಿನ್ನ ಮನಕಾಯುವಾಗಲೇ ನಿನ್ನ ಬಾಯಿಗೆ ಮೊಂಡಾಕ. ಇದೇನು ಮದುವೆನೇ ಮುಯ್ ಕೊಡಕ್ಕೆ? ಬ್ರೋ ಇವಾಗ ಏನಪ್ಪ ಟೈಮ್ ಆಗ್ತಾ ಇದೆ, ಹಾಲು ತುಪ್ಪ ಎಲ್ಲ ಮುಗಿಸ್ಬಿಡೋಣಪ್ಪ. ಏನ್ ಮಾಡ್ತಾ ಇದೀರೋ ನೀವು? ಒಂಚೂರು ಮೇಲೆತ್ತಿ ಸಲೀಸಾಗಿ ಬಾಯಿಗೆ ಹೋಗ್ಲಿ. ಸಾಕು ಹಾಕೊಂಡ್ ಬನ್ನಿ ಎಲ್ಲ ಒಂದ್ ತೊಟ್ಟು. ಒಂದ್ ನಿಮಿಷ, ನಾವು ಹಾಲು ತುಪ್ಪ ಬಿಡ್ತಾ ಇದೀವಿ ಅಂತ ಒಂದ್ ಸೆಲ್ಫಿ. ಅಲ್ಲಿ ಕೆಳಗಡೆ ಬನ್ನಿ, ಸೆಲ್ಫಿ ತಗೋ. ಬನ್ನಿ ಎಲ್ಲ ಸೆಲ್ಫಿ ತಕೊಳ್ಳಿ. ಹಾಲು ತುಪ್ಪದ ಫಂಕ್ಷನ್ ಅಲ್ಲಿ ಎಲ್ಲ ಗೆಸ್ಟ್ ನಾನೇ ಕಾಣ್ತಾ ಇರೋದು ಹೇಳ್ತೀನಲ್ಲಿ. ಇನ್ನೇನ್ ಹೆಂಗಿದ್ರು ಸತ್ತೋಯ್ತ್ಯಾ, ನಿಂದ ಯಾಕೆ ಸೆಲ್ಫಿ? ಮುದ್ದೇಶ ಬಿಟ್ಟ. ಜಿ ಸಿಚುವೇಶನ್ ಒಂದು ಸಾಂಗ್ ಆಡಲ್ಲ. ತುಪ್ಪ ಬೇಕಾ ತುಪ್ಪ, ತುಪ್ಪ ಬೇಕಾ ತುಪ್ಪ, ನಾಟಿ ತುಪ್ಪ ತುಪ್ಪ ಬೇಕಾ ತುಪ್ಪ, ತುಪ್ಪ ಬೇಕಾ ತುಪ್ಪ. ನೆಕ್ಸ್ಟ್ ಹಾಕಿ. ಇನ್ನೊಂದು ಪೈಪ್ ಬೇಕಾಗುತ್ತೆ. ಇಲ್ಲ ಹೆಂಗಿದ್ರು ಅವ್ನ್ ಕುರಿ ಹತ್ರ ಕೂತವ್ನ, ಅವನಿಗೂ ಅಂಟ್ಕೊಳುತ್ತೆ, ಅವನು ಸಾಯ್ತು. ಬನ್ನಿ ಎಲ್ಲರೂ ಇಟ್ಕೊಳ್ಳಿ ಅಕ್ಕ. ದೂರ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಅಪ್ಪ ಅಂತೂ ಪೈಪ್ ತಂದಿದ್ ಸಾರ್ಥಕ ಆಗೋಯ್ತು. ಅಪ್ಪ ಬನ್ನಿ ಕೊನೆ ಸಲ ಯಾರ್ಯಾರು ಮುಖ ನೋಡ್ಕೊಳ್ಳೋರಿದ್ರೆ ಬಂದ್ಬಿಡಿ. ಹೆಂಗಿದ್ರು ಹೋಯ್ತಾ ಇರೋ ಜೀವ. ಮನೇಲೆ ಸತ್ರೆ ಮತ್ತೆ ಟೈಮ್ ಎಲ್ಲ ಕೇಳಕ್ ಹೋಗ್ಬೇಕು, ಮನೆಗೆ ಸುಣ್ಣ ಬಣ್ಣ ಎಲ್ಲ ಹೊಡ್ಸ್ಬೇಕು, ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ಎತ್ಕೊಂಡು ಹೋಗ್ಬಿಡೋಣ. ಬಿದ್ಕೊಳ್ಳ, ಹೋಗ ಸೈಡ್ ಹೋಗು, ಆ ಕಡೆ ಹೋಗು. ಸರ್ ಇವನ್ ಯಾರ ಈ ಕಡೆ ಬರೋ? ಯಾರಯ್ಯ ನೀನು? ಓ ಮುದ್ದೇಶ ನೋಡಕ್ಕೆ ಜನ ಕಳ್ಸೋನೆ. ಅವ್ರ ನಾನ್ ನೋಡಕ್ ಬರ್ಲಿ ಸರ್. ಅವರು ರಿಪೋರ್ಟ್ ತಂದಿದ್ರಲ್ಲ ಸರ್, ಅದನ್ನ ಟೈಪ್ ಮಾಡಿದ್ ನಾನೇ ಸರ್, ಅದಕ್ಕೆ ಬಂದೆ. ಓರಿ ಕಾಸು ಕೊಟ್ಟಿಲ್ಲ ಅನ್ಸತ್ತೆ, ಕೊಡ್ರಿ ಒಂಚೂರು ದುಡ್ಡಿದ್ರೆ ಅದಲ್ಲ ಸರ್, ಟೈಪ್ ಮಾಡಿದ್ನಲ್ಲ ಅದ್ರಲ್ಲಿ ಒಂಚೂರು ಮಿಸ್ಟೇಕ್ ಐತೆ ಸರ್. ಏನ್ ಮಿಸ್ಟೇಕು? ಇಲ್ಲಿರೋ ಸಿಚುವೇಶನ್ ಎಲ್ಲ ನೋಡಿದ್ರೆ ಮಿಸ್ಟೇಕ್ ಹೇಳಕ್ ಯಾಕೋ ಭಯ ಐತೆ ಸರ್. ಇದ್ರಲ್ಲಿ ಇದೆ ಸರ್, ನೀವ್ ನೋಡ್ಕೊಳ್ಳಿ, ನಾನು ಬರ್ತೀನಿ ಸರ್. ಮುದ್ದೆ ಹತ್ರ ಹೋಗ್ಬೇಡ್ರಿ. ನಿಮ್ಮನ್ ರೂಮ್ ಸೇರ್ಸಲ್ಲ. ಒಬ್ರ ನಿನ್ಗೂ ಅಂಟ್ಕೊತಾನೆ ಬಂದ್ಬಿಡು.
ಅವ್ರು ಹೇಳೋದೆಲ್ಲ ತಲೆಗೆ ಹಾಕಬೇಡವ. ಅವ್ರು ಯಾರಿಗೂ ಫೀಲಿಂಗ್ ಇದೆ ಇಲ್ಲ ಬಾವ. ನಿನ್ಗೊಬ್ಬಂಗೆ ಬಾವ ನನ್ನ ಮೇಲೆ ಫೀಲಿಂಗ್ ಇರೋದು. ನೀನಾದ್ರೂ ಹೊಡ್ತಾ ಇದೆಯಲ್ಲ ಬಾವ. ಹೇಳು ಬಾವ, ಹೇಳು ಬಾವ, ಏನೈತೆ? ಇನ್ಯಾವ ದೊಡ್ಡ ರೋಗ ಐತೆ ನನಗೆ ಅಂತ ಹೇಳು ಬಾವ. ಮುದ್ದೆ ಮುದ್ದೆ ನಿನಗಾಗಿರೋದು ಕಫ. ಅಯ್ಯೋ ನಂಗೆ ಕಫ ಬಂದ್ಬಿಟ್ಟೈತೆ. ಕಫ ಲೇ ಭವ, ಬಂದಿರೋದು ನನಗೆ ಬರೀ ಕಫನ. ನೀನ್ ಯಾಕಪ್ಪ ಹಿಂಗ್ ಹೇಳ್ತಾ ಇದೀಯ? ಅಯ್ಯ ಬೇಕಪ್ಪ, ಬದುಕೊಂಡ್ಬಿಟ್ಟಿಲ್ಲ, ಸಾಯಲ್ವಲ್ಲ. ಅಯ್ಯೋ ನಿಮ್ ಮನಕಾಯಿನಾಗ. ಹಲೋ ಸನ್ನು, ಸಾರಿ ಫ್ಲೈಟ್ ಕ್ಯಾನ್ಸಲ್ ಮಾಡ್ಬಿಡು. ಮುದ್ದೇಶ ಸಾಯ್ಲಿಲ್ಲ. ಒಂದ್ ಕೆಲ್ಸ ಮಾಡೋಣ, ನೆಕ್ಸ್ಟ್ ಟೈಮ್ ಸಾಯ್ತಾನಲ್ಲ ಆವಾಗ ತಿಥಿಗ್ ಬರುವಂತೆ. ಓಕೆ ಬಾಯ್. ತುಪ್ಪ ಬೇಕಾ ತುಪ್ಪ, ತುಪ್ಪ ಬೇಕಾ ತುಪ್ಪ, ಗಾಡಿ ತುಪ್ಪ, ಬಾರಿ ತುಪ್ಪ. ಹಲೋ, ಹಾ ಇನ್ನೊಂದು 11 ದಿನ ಬಿಟ್ಟು ತಿಥಿ ದಿನ ಬಂದು ನಂಗೆ ಮೇಕಪ್ ಮಾಡಿ ಅಂತ ಹೇಳಿದ್ನಲ್ಲ. ಅದೇ ಮುದ್ದೇಶ ಸತ್ತೋಗ್ತಾನೆ, ಎಲ್ರು ಬರ್ತಾರೆ ನನ್ನ ನೋಡಕ್ಕೆ ಅಂತ ಹೇಳಿದ್ನಲ್ಲ. ಮೇಕಪ್ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿ. ಅವನಿನ್ನು ಸತ್ತಿಲ್ಲ. ಹಾಲು ತುಪ್ಪ ರೆಡಿ ಆಗಿದೆ, ಮಿಕ್ಸ್ ಯಾರಿಗ್ ಬೇಕು? ಏನ್ ಗಂಭೀರವಾಗಿ ನಿಂತಿದೀಯ ನೋಡು. ಇದ್ದೇ ಇರೋ ಕಾಯಿಲೆ ಹೇಳ್ಬಿಟ್ಟು ನನ್ನ ಕಳಿಸ್ಬಿಟ್ಟಿದ್ರಲ್ಲ ಪೆಲ್ಲ ಸೇರ್ಬಿಟ್ಟು. ಬದುಕಿದ್ದಾಗಲೇ ಎಲ್ಲ ಮುಗಿಸ್ಬಿಟ್ರಲ್ಲ. ತುಪ್ಪ ಬೇಕಾ ತುಪ್ಪ ಬೇಕಾ ತುಪ್ಪ. ಬಾವ ನಿನ್ ಬುಡಕ್ಕೆ ಹಾಕಣೋ. ನಾನು ಬದುಕಿದ್ದಾಗಲೇ ಎಲ್ಲ ಸೇರಿ ನಾನು ಬಾಯಿಗೆ ಅಕ್ಕಿ ಕಾಳು ಹಾಕಿದ್ರಿ, ಹಾಲು ತುಪ್ಪ ಮಾಡಿದ್ರಿ. ನೀನ್ ಬುಡಕ್ಕಿಲ್ಲ ಕಣ ಬಾವ. ನೀನು ಮಾಡ್ತೀನಿ. ಪಾದರಸ ಚಿತ್ರದ ನಿರ್ದೇಶಕರು ಕೂಡ ಮಜಾ ಟಾಕೀಸ್ ಬಂದಿದ್ದಾರೆ, ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ರಿಷಿಕೇಶ್. ವೆಲ್ಕಮ್, ಬನ್ನಿ. ಹಾ ಹೇಳಿ ನಿರ್ದೇಶಕರೇ, ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಪ್ರೇಕ್ಷಕರಿಗೆ? ಈ ಪಾದರಸ ಸಿನಿಮಾ ಬಂದು ಒಂದು ಈ ಯೂತ್ಸ್ಗೆ ಸಂಬಂಧಪಟ್ಟಂತ ಒಂದು ಫಿಲಮ್ ಸರ್ ಇದು. ಯಾರಿಗೆ? ಯೂತ್ಸ್ ಯುವಕರು ಯುವಕರಿಗೆ ಸಂಬಂಧಪಟ್ಟಂತ ಈ ಫಿಲಮು. ಈಗ ತಂದೆ ತಾಯಿ ಇಲ್ಲದೆ ಇರೋರು ಯಾವ ರೀತಿ ಕೆಟ್ಟ ದುಶ್ಚಟಕ್ಕೆ ಬಲಿಯಾಗ್ತಾರೆ, ಅವ್ರು ನಿಯಂತ್ರಿಸಕ್ಕೆ ಯಾರು ಇಲ್ಲ ಅಂದ್ಮೇಲೆ ಅವರು ಯಾವ ರೀತಿ ಒಂಥರ ಬೇರೆ ತರ ಒಂದು ಮಾರ್ಗ ಇಟ್ಕೊಂಡು ಸಮಾಜದಲ್ಲಿ ಕೆಟ್ಟ ವ್ಯಕ್ತಿಗಳು ಹಾಕಿ ಬದಲಾಗ್ತಾರೆ ಅನ್ನೋಕೆ ಇದೊಂದು ಪಾದರಸ ಸಿನಿಮಾ ಸರ್. ಸರ್ ಇವ್ರಿಗೆ ಜಾಯಿಂಟ್ ಡೈರೆಕ್ಟರ್ ಅಂತ ಇಬ್ರು ಮಾತಾಡ್ಕೊಂತೀವಿ. ನಾನು ಇವ್ರಿಗೆ ಮಾವ, ಇವ್ರು ನನಗೆ ಭಾವ, ಉಲ್ಟ ಭಾವ ಅಂತ ಮಾತಾಡ್ಕೊತಿದ್ವಿ. ಭಾವ ಜಾಯಿಂಟ್ ಡೈರೆಕ್ಟರ್ ಬಂದ್ರು, ಅವ್ರಿಗೆ ಗೊತ್ತೇ ಇಲ್ಲ, ಕೇಳಿಸ್ಕೊಂಡೇ ಇಲ್ಲ. ಒಂದ್ಸರಿ ಕೇಳಿಸ್ಕೊಂಡ್ಬಿಟ್ರು ಜಾಯಿಂಟ್ ಡೈರೆಕ್ಟರ್ ಅಂತ. ಯಾಕ್ರಿ ಜಾಯಿಂಟ್ ಡೈರೆಕ್ಟರ್ ಅಂತಾರೆ? ಅಲ್ಲ ಮತ್ತೆ ಈ ಸೀನ್ ನಮ್ಗೆ ಅರ್ಥ ಆಗ್ತಿಲ್ಲ, ಅದು ಮತ್ತೆ ಹೇಗೆ ಸಪ್ರೇಟ್ ಹೋಗುತ್ತೆ. ಇಲ್ರಿ ಸರ್, ಅದೆಲ್ಲ ನಾನು ಜಾಯಿಂಟ್ ಮಾಡ್ಕೊಂಡ್ಬಿಡ್ತೀನಿ ಲಾಸ್ಟ್ಗೆ. ಯಾವ್ಯಾವ ಸೀನ್ ಯಾವ್ಯಾವ ತೆಗಿತಾರಲ್ಲ ಸರ್ ನೀವು ಡೈರೆಕ್ಟರ್. ಸರ್ ಇದೆಲ್ಲಿ ಸರ್, ಎಲ್ಲಿ ಬರುತ್ತೆ ಸರ್? ಜಾಯಿಂಟ್ ಮಾಡ್ಕೊಡ್ತೇನೆ ಬಿಡ್ರಿ, ಜಾಯಿಂಟ್ ಮಾಡ್ಕೊತೀನಿ ಅಂತಾರೆ. ಎಲ್ಲಾ ಕಡೆ ಹಂಗೆ ಹೇಳ್ತಾರೆ. ಕೇಳ್ರಿ, ಇಲ್ಲ ಸರ್ ಇದು ಆಕ್ಟಿಂಗ್ ಹೆಂಗೆ, ನೀವು ಹಿಂಗ್ ಮಾಡಿ ಎಂತ ನೆಕ ಕ್ರೈಸ್ ಆಗ್ಬಿಡ್ತೀರ ಅಂದ್ರೆ ನೀವು ಫುಲ್ ವರ್ಲ್ಡ್ ವೈಡ್ ನೆಕ ಕ್ರೈಸ್ ಆಗ್ಬಿಡ್ತೀರಾ ಅಂತಾರೆ. ಇಲ್ಲ ನಿಜವಾಗ್ಲೂ ನಮ್ಮ ನಿರ್ದೇಶಕರ ಬಗ್ಗೆ ಒಂದ್ ಮಾತು ಹೇಳಲೇಬೇಕು. ಇವಾಗ ಚಾಪೆ ಹಚ್ಚ ನೀನು. ಇಲ್ಲ ಚಾಪೆ ಇಲ್ಲ, ಸೀರಿಯಸ್ ಆಗಿ ಅದ್ಭುತವಾದ ಬರಹಗಾರ ಸರ್. ಯಾಕಂದ್ರೆ ಕತೆ, ಚಿತ್ರಕತೆ, ಸಂಭಾಷಣೆ ಎಲ್ಲ ಇವ್ರದೆ. ನಿಜವಾಗ್ಲೂ ನಮ್ಗೆ ಡೈಲಾಗ್ ಹೇಳ್ಬೇಕಾದ್ರೆ ಡೈಲಾಗ್ ಅನ್ಸ್ತಾ ಇರ್ಲಿಲ್ಲ, ಯಾವ ಕತೆನೆ ಓದ್ದಂಗ ಒಂಥರ ಅಷ್ಟು ಚೆನ್ನಾಗಿರ್ತಾ ಇತ್ತು. ಆಲ್ ಕ್ರೆಡಿಟ್ ಗೋಸ್ ಟು ರಿಷಿಕೇಶ್. ಹೌದು, ಆ ಸಂಭಾಷಣೆ ಇಡೀ ಸಿನಿಮಾದ ಗಟ್ಟಿತನ ಅಂದ್ರೆ ಸಂಭಾಷಣೆ ಚೆನ್ನಾಗಿ ಬರ್ದಿದ್ದಾರೆ. ಓಕೆ, ಈಗ ವೈಷ್ಣವಿ ನಮಗೋಸ್ಕರ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಸೊ ಎಲ್ಲರೂ ನೋಡಿ ಆನಂದ ಪಡಿ. ಬನ್ನಿಪ್ಪ. ಮಾತೆತ್ತಿದ್ರೆ ಚಪ್ಪಲಿ ಬಿಸ್ತಾರಲ್ಲಪ್ಪ ಏಮ. ಏನ್ ಮಾತಾಡ್ಸೋಕ್ ಮುಂಚೆ ಚಪ್ಪಲಿ ಬಿಸ್ತಾರೆ. ಇಲ್ಲ, ಅದು ಡ್ಯಾನ್ಸ್ ಗಿಂತ ಮುಂಚೆ ಮೆಟ್ಲಿಳಿದು ಬರ್ಬೇಕು. ಹಂಗೆ ಈ ಡಾನ್ಸ್ ಫಾರ್ಮ್ ಗೆ ಹೆಸರು ಡೌನ್ ಟು ಅರ್ತ್ ಅಂತ. ನನ್ನ ಹೈಟ್ ಸರ್, ಡೌನ್ ಟು ಅರ್ತ್. ಹೌದು. ಚಿಂದಿ ನಿಮ್ದಂತೂ ಎಕ್ಸ್ಟ್ರಾರ್ಡಿನರಿ, ಮಾತ್ರ. ಸೀರಿಯಸ್ಲಿ ಹೆಂಗಿತ್ತು? ಸಕ್ಕತ್ತಾಗಿತ್ತಲ್ಲ. ಅದಕ್ಕೆ ಇಲ್ಲಿ ನೋಡ್ಕೊಂಡು ಹಿಂಗ ಅಂತ ಇದ್ದೆ. ಏನ್ ಎಕ್ಸ್ಪ್ರೆಷನ್, ಕಣ್ಣಲ್ಲೇ ಪರ್ಫಾರ್ಮೆನ್ಸ್. ಈಗ ಪಾದರಸ ಟೀಮ್ ಒಂದಿಗೆ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ.
ಎಸ್ ಯಾರು ಮೊದಲು? ಹಾಯ್ ಸರ್, ಹಾಯ್ ಸರ್. ಜೈಪಾಲ್, ಹೇಳಿ ನಮ್ಮ ಊರು ಜೈಪಾಲ್. ಸುವರ್ಣ ಅಲ್ಲಿ, ಕೋಲಾರ ಜಿಲ್ಲೆ. ನಿರಂಜನ್ ಸರ್ನ ಒಂದು ಪ್ರಶ್ನೆ ಕೇಳ್ಬೇಕು ಸರ್ ನಾನು. ನಮ್ಮ ಹೆಂಡತಿ ಗಲಾಟೆ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ರೆ ಸ್ವಾಭಿಮಾನ ಬಿಟ್ಟು ಹೆಂಗ್ ಕರ್ಕೊಂಡ್ ಬರ್ಬೇಕು? ನಮ್ಮ ಹೆಂಡತಿ ಗಲಾಟೆ ಮಾಡ್ಕೊಂಡು ತವ್ರ ನಮ್ಮ ಹೆಂಡತಿ ಅನ್ಬಿಡ್ರಿ, ನನ್ನ ಹೆಂಡತಿ. ನನ್ನ ಹೆಂಡತಿ ಸರ್, ನನ್ನ ಹೆಂಡತಿ ಗಲಾಟೆ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ರೆ ಸ್ವಾಭಿಮಾನ ಬಿಟ್ಟು ಹೆಂಗ್ ಕರ್ಕೊಂಡ್ ಬರ್ಬೇಕು? ಸ್ವಾಭಿಮಾನ ಬಿಡಕ್ ಹೋಗ್ಬಿಡಿ, ಸ್ವಾಭಿಮಾನ ಇಟ್ಕೊಂಡೇ ಕರ್ಕೊಂಬನ್ನಿ. ಏನಪ್ಪ? ಸ್ವಾಭಿಮಾನ ಬಿಡಕ್ ಹೋಗ್ಬಿಡಿ, ಹಂಗೆ ಕರ್ಕೊಂಬನ್ನಿ. ಈಗ ಕೇಳಿದ್ ಹೆಂಗ್ ಹೇಳಿ, ಹೆಂಗ್ ಕರ್ಕೊಂಬರ್ಬೇಕು ಅಂತಲ್ವಾ? ಕ್ಯಾಶ್ ಮೇಲೆ ಡಿಪೆಂಡ್ ಆಗುತ್ತೆ. ಆಟೋ, ಬಸ್ಸು, ಟ್ರೈನು ಹೆಂಗ್ ಬೇಕನ್ನ ಕರ್ಕೊಂಬರ್ಬೋದು. ಅಲ್ಲ ಹೆಂಗೆ ಅಂದ್ರೆ ಮೆಟ್ರೋಲ್ ಕರ್ಕೊಂಬನ್ನಿ. ಅಪ್ಪ, ಜನರಿಗೆ ಲಾಟ್ರಿ ಹೊಡಿಯೋದೇ ಕಷ್ಟ ಅಂತಂದ್ರೆ ಲಾಟ್ರಿ ಹೊಡೆದಿದ್ರೆ. ಹಾಯ್ ಪಾದಸ ಟೀಮ್. ಹಲೋ. ಹಾಯ್ ಸುಜನಣ್ಣ, ಹೇಗಿದ್ದೀರಾ? ಹಂಗೆ ಇದೀನಪ್ಪ. ನೀವು ಬಿಡಿ ಸಖತ್ತಾಗಿರ್ತೀರಾ. ಇಷ್ಟೊಂದ್ ಜನದ ಆಶೀರ್ವಾದ, ಇಷ್ಟೊಂದ್ ಜನದ ಪ್ರೀತಿ, ಅಭಿಮಾನ, ಸೂಪರ್ ಆಗಿ ಇರ್ತೀರಾ. ಥ್ಯಾಂಕ್ ಯು. ಸುಜನಣ್ಣ, ನಾನಿವತ್ತು ನಿಮ್ ಮಜಾ ಟಾಕೀಸ್ ಬಂದಿರೋ ಕಾರಣನೇ ಕುರಿ ಪ್ರತಾಪ್ ಅವರು. ಅವ್ರಿಗೋಸ್ಕರ ನಾನು ಇವತ್ತು ಬಂದಿರೋದು. ಒಳ್ಳೆ ಕೆಲಸ ಮಾಡಿದ್ರಿ. ನೀವು ಒಪ್ಪಿಗೆ ಕೊಟ್ರೆ ನಾನು ಸ್ಟೇಜ್ ಮೇಲೆ ಬಂದು ಅವ್ರ ಫಿಟ್ನೆಸ್ ಲೆವೆಲ್ ಹೇಗೆ, ಅವರೇ ದೊಡ್ಡ ಫಿಟ್ನೆಸ್ ಫ್ರೀಕು, ನಾನೇ ಫಿಟ್ನೆಸ್ ಫ್ರೀಕು ಅಂತ ಹೇಳ್ಕೊಂಡು ಓಡಾಡ್ತವ್ರೆ. ನೀವು ಪರ್ಮಿಷನ್ ಕೊಟ್ರೆ ಸ್ಟೇಜ್ ಮೇಲೆ ಬಂದು ಅವ್ರ ಪ್ಲೀಸ್ ಕಮ್. ಕುರಿ ಏನ್ ಕೋಬ್ರಾ? ಅರ್ಜೆಂಟ್ ಹೋಗ್ಬೇಕಿತ್ತು. ಏನು ಅಲ್ಲ, ಇವಾಗ ಹೋಗಿಸ್ತೀನಿ, ಇಲ್ಲಿ ಟೆನ್ಷನ್ ತಗೋಬೇಡ. ಇಲ್ಲಿ ನಿನ್ನ ಬಹಳ ದೊಡ್ಡ ಫ್ಯಾನ್ ಬಂದಿದ್ದಾರೆ. ಬಹಳ ಅರ್ಜೆಂಟ್ ಐತಪ್ಪ. ಇಲ್ಲೂ ತುಂಬಾ ಅರ್ಜೆಂಟ್ ಇದೆ, ಪರವಾಗಿಲ್ಲ. ನಿಮ್ ಫ್ಯಾನ್ ಬಂದಿರೋ. ನಿಮ್ಮ ಹೆಸರು ಏನಂದ್ರೆ? ಜೀತ್ ಅಣ್ಣ. ಜೀತ್. ಬಿಡು ಕೈ ತೆಗೆ. ಏನ್ ಮರಿ? ಹಾಯ್ ಕುರಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ದ ಫಿಟ್ಟೆಸ್ಟ್ ಗಾಯ್ ಆನ್ ಅರ್ತ್. ವಾಟ್ ಆಫ್ ಮಸಲ್ಸ್. ವಾವ್. ಹೇಗೆ ಏನಿಗೆ ಈಗ ಮೇಂಟೈನ್ ಮಾಡಿದ್ದೀರಾ? ಬೈ ಬರ್ತ್ ಬಂದಿರೋದಮ್ಮ. ಸೂಪರ್. ಅಲ್ಲ, ಬೈ ಬರ್ತ್ ಏನ್ ಬಂದಿರೋದು? ಹೇಳಿದ್ ಮಸಲ್ಲು. ನಾನು ಅದೇ ಹೇಳಿದ್ದು. ಹೌದಾ? ಕುರಿಯವ್ರೆ, ಹೇಳಿಪ್ಪ. ನಿಮ್ಮಷ್ಟು ಫಿಟ್ ಯಾರು ಇರಕ್ ಸಾಧ್ಯ ಇಲ್ಲ. ಯಾರು ಇರಕ್ಕಾಗತ್ತೆ? ಗೊತ್ತಾಯ್ತು. ನಿಮ್ಮಷ್ಟು ಫಿಟ್ ಇಲ್ದಲೇ ಇದ್ರು ನಾವು ಒಂದ್ ಸ್ವಲ್ಪ ಫಿಟ್ನೆಸ್ ಫ್ರೀಕೇನೆ. ಒಂಚೂರು ಬೇಗ ಹೇಳಿದ್ರೆ ನಾನು ಬಾತ್ರೂಮ್ಗೆ ಹೋಗ್ಬೇಕು. ನಿಮಿಷ. ನಾನು ಇವತ್ತು ನಿಮ್ಗೆ ಕೆಲವೊಂದು ಫಿಸಿಕಲ್ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ಫಸ್ಟ್ ನೀನ್ ಕಲ್ತ್ಕೊಳ್ಳ. ನಿಮ್ಮ ನೋಡಿ ಕಲಿತೀನಿ. ನನಗೆ ಫಿಸಿಕಲ್ ಫಿಟ್ನೆಸ್ ನನಗೆ ಅಲ್ಲ ಪರ್ಫೆಕ್ಟ್. ನನಗೆ ಫಿಸಿಕಲ್ ಯಾರು ಕುರಿ? ಅಯ್ಯೋ ನೋಡಿ, ನಾನು ಇವಾಗ ಒಂದು ಕೆಲವೊಂದು ಡೆಮೋ ಕೊಡ್ತೀನಿ. ಇವತ್ತು ಮಾಡಿದ್ರೆ ಗೊತ್ತಾಗುತ್ತೆ ಯಾರು ಕಲ್ತ್ಕೊಳ್ಬೇಕು, ಯಾರನ್ನ ನೋಡಿ ಅಂತ. ಅಲ್ಲ, ಕೆಲವೊಂದು ಬೇಸಿಕ್ ವಾರ್ಮ್ ಅಪ್ ಮಾಡಿಸ್ತೀನಿ. ಗೊತ್ತಲ್ಲ, ಯಾವ್ದೇ ಒಂದು ಟ್ರೈನಿಂಗ್ ಹೋಗ್ಬೇಕಿಂತ ಮುಂಚೆ ವಾರ್ಮ್ ಅಪ್ ಮಾಡ್ತೀವಿ. ಓಕೆನಾ? ಬನ್ನಿ ಕುರಿಯವ್ರೆ. ನಡ್ರಿ ಹೋಗೋಣ. ಪ್ರತಾಪ್ ಅವರೇ, ಹೇಳಿಪ್ಪ. ಮೊದಲನೇ ಎಕ್ಸರ್ಸೈಸ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಜೀತ್ ಹಿಂದಿಲಿ ಇಷ್ಟೇ ಗೊತ್ತಾ? ಸಾಕು, ಇಷ್ಟಕ್ಕೆ ಬೇಜಾನ್ ಪವರ್ ಇದೆ. ಬರೀ ಜೀತ್ ಅಂತ. ಓಕೆ, ಹೆಸರಲ್ಲಿ ನಿಂದೇನ್ ಕುರಿ ಇಷ್ಟು ಉದ್ದ ಇಲ್ಲ, ನಿಂದು ಕುರಿ ಇಷ್ಟೇ ಇರೋದು. ಯಾರಿಗೂ ಗೊತ್ತಿರ್ಲಿಲ್ಲ, ನಿನಗೆ ಗೊತ್ತಾಗ್ಬಿಡ್ತಲ್ಲ. ಯಾರಿಗೂ ಗೊತ್ತಿಲ್ದಿರೋ ವಿಚಾರಗಳು ನನಗೆ ತುಂಬಾ ಗೊತ್ತಿಲ್ಲ. ಅಪ್ಪ ಸುಮ್ಮನೆ ನಿಂತ್ಕೋ. ನನ್ನ ಅಭಿಮಾನಿ ಬಂದಿರೋದು. ಆಯ್ತಾಯ್ತು, ಮಾಡು. ಡೋಂಟ್ ಟಾಕ್ ಇನ್ ಫ್ರಂಟ್ ಆಫ್ ಮೈ. ಎಸ್, ಓಕೆ. ನಾನು ಡೆಮೋ ಕೊಡ್ತೀನಿ, ಆಮೇಲೆ ಇಬ್ರು ಒಟ್ಟಿಗೆ ಮಾಡೋಣ. ಓಕೆ, ರೆಡಿ? ಪುಷಪ್ಸ್ ಗೊತ್ತಿರತ್ತಲ್ಲ? ಗೊತ್ತಿವೆಲ್ಲ. ನೋಡಿ. ಬನ್ನಿ ಒಟ್ಟಿಗೆ ಮಾಡೋಣ. ಬನ್ನಿ, ಎದೆ ಹೊಡ್ಕೊಳ್ಳಿ. ಬನ್ರಿ ಮಾಡೋಣ. ಮಾಡು ಅಣ್ಣ, ಒಟ್ಟಿಗೆನಾ? ಓಕೆ, ರೆಡಿ? ಪ್ರತಾಪ್ ಬನ್ನಿ ಸರ್, ಮಾಡೋಣ ಒಟ್ಟಿಗೆ. ಬೇಡ ಕುರಿ, ವಿಚಾರ ಕುರಿ. ಸ್ಟಾರ್ಟ್. ಚೀಟಿಂಗ್. ಕುರಿ ಎರಡು ರೆಪ್ಸ್ ಮಾಡಿ ಸಾಕು. ಎರಡೇ ರೆಪಿಟೇಷನ್ಸ್. ಎರಡು ಮಾಡ್ಬೇಕಂತೆ. ಇಲ್ಲೆಲ್ಲ ಆಗಲ್ಲ ರೀ. 3 ಮಾಡಿ. ಈಗ ಫಸ್ಟ್ ಒಂದ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಆಮೇಲೆ 2 ಮಾಡೋಣ. ನಿಮಿಷ ಇನ್ನು ತುಂಬಾ ಇದೆ. ನಾನು ನಿಮ್ಗೆ ಒಂದು ಸ್ಟಂಟ್ ತೋರಿಸ್ತೀನಿ, ಅದು ವಾರ್ಮ್ ಅಪ್. ಓಕೆ, ನೀವು ಅದನ್ನ ನನಗೆ ಅಪ್ಲೈ ಮಾಡಿ ಮಾಡ್ಬೇಕು. ಓಕೆನಾ? ಓಕೆ, ರೆಡಿ? ಇದನ್ನ ನೀವು ನನಗೆ ಮಾಡಿ ತೋರಿಸಿ. ನಿನ್ನ ಅಭಿಮಾನಿ. ಅಪ್ಪ, ಯಾರಪ್ಪ ಹೇಳ್ತಿದ್ರು ಇಂಥ ಅಭಿಮಾನಿ ಬರ್ಲಿಲ್ಲ ಅಂತ? ಕುರಿ ಕಾಲು ತಲೆ ಮೇಲೆ ಹೋಗ್ಬೇಕು. ಬನ್ನಿ ಮಾಡಿ ಬನ್ನಿ. ಯಾರ ನಿನ್ನ ಅಭಿಮಾನಿ ಕಣ, ನಿನ್ನ ಅಭಿಮಾನಿ. ಕುರಿ ಅಭಿಮಾನಿ.
ಒಂದ್ 5 ನಿಮಿಷ ಹೋಗಿ ಬಂದ್ಬಿಡ್ಲಾ? ನೀನು ಹಿಂಗ್ ಬಂದು ಹಿಂಗ್ ಅನ್ನೋವಾಗ್ಲೇ ಹೋಗ್ಬಿಟ್ಟು ಹೇಳ್ತೀನಿ. ಆರ್ಬಿಟ್ರೆ ಒಂದ್ ನಿಮಿಷ ಅಭಿಮಾನಿ, ಒಂದ್ ನಿಮಿಷ ನೋಡಿ, ನಿಂತ ಎಲ್ಲರೂ ಮಾಡ್ತಾರೆ, ಕೂರ್ಸ್ ಮಾಡೋಣ, ಅದವರು ಮಾಡ್ಲಿ ಅಂತ. ಆಯ್ತು, ಕೂತ್ಕೊಳ್ಳಿ ಮಂಡಿಲಿ. ಸರ್ ನಿಂತ್ಕೊಂಡ್ ಮಾಡಿದ್ರೆ ಬೆಸ್ಟ್, ಕೂತ್ಕೊಂಡ್ ಮಾಡಿದ್ರೆ ಬೆಸ್ಟ್? ಮಾಡ್ಬೇಕಷ್ಟೇ. ಅಂದ್ರೆ ನಿಂತ್ಕೊಂಡು ಕಾಲು ಎತ್ತಕ್ಕಾಗಲ್ಲ ನನಗೆ, ಅದಕ್ಕೆ ಮಲ್ಕೊಂಬಿಟ್ ಮಾಡ್ಬಿಡಿ. ಕೂರೋದು ಗೊತ್ತಿಲ್ಲ, ಏನೋ ಅವ್ರವ್ರ ಅನುಕೂಲ ಅವ್ರು ಹೇಳ್ತಾರೆ. ಆಂಜನೇಯ ಆಂಜನೇಯ 2 3 ಸೂಪರ್. ತಲೆ ಬಗ್ಸಿ. ಅಟ್ಲೀಸ್ಟ್ ಶೋ ಬ್ಯಾಕ್ ಗೊತ್ತಾ ನಿಮ್ಗೆ? ಲಾಸ್ಟ್ ಇದು ಇನ್ಮೇಲೆ ನಾನು ಏನ್ ಹೇಳಲ್ಲ. ಶೋ ಬ್ಯಾಕ್ ಯಾರು ಗೊತ್ತಿಲ್ಲ ಇಲ್ಲಿ. ಕುರಿ ಅವ್ರೆ ಶೋ ಬ್ಯಾಕ್ ಅಂದ್ರೆ ಇದು, ನೀವ್ ಹೇಳ್ದಂಗೆ ಇದಲ್ಲ. ಅದು ಶೋ ಫ್ರಂಟ್. ನಿಮ್ಗೆ ಯಾರೋ ತಪ್ಪು ಹೇಳ್ಕೊಟ್ರ, ಅದು ಶೋ ಫ್ರಂಟ್ ಇದು. ಓಕೆ ಸರ್. ಯಾಕಂದ್ರೆ ಇದು ಶೋ ಬ್ಯಾಕ್, ಇದು ಶೋ ಫ್ರಂಟ್. ಇನ್ನೇನಾದ್ರೂ 2 ವಾರ್ಮ್ ಅಪ್ ಮಾಡಿದ್ರೆ ಅವನ್ನ ಪ್ಯಾಕಪ್ ಮಾಡ್ಬೇಕಾಯ್ತದೆ. ಸಾಕು, ಅವನು ತುಂಬಾ ಚೆನ್ನಾಗ್ ಮಾಡ್ದ. ಥ್ಯಾಂಕ್ ಯು ಬಾಜಿತ್, ಥ್ಯಾಂಕ್ ಯು ಸೋ ಮಚ್. ಹೋಗ್ ಬರಗಪ್ಪ. ಹಿಂಗ ಅಭಿಮಾನಿಗಳು ಬಂದವ್ರೆ, ಅದು ಬಂದವ್ರೆ, ಇದು ಬಂದವ್ರೆ ಅಂತೆಲ್ಲ ಕರಿಬೇಡ ನಮ್ನ. ನೀನ್ ಹೇಳಿದ್ದು ಸೈಡ್ಗೆ ಹೋಗು, ನಾನು ಅಭಿಮಾನಿ ಬಂದವ್ರೆ ಅಂತಂದೆ. ಅವಾಗೇನೋ ಹುಮ್ಮಸ್ಸಲ್ಲಿ ಹೇಳ್ಬಿಟ್ಟೆ ಅಪ್ಪ. ಇವಾಗ ಉಪ್ಸಲ್ಲಿ ಹೋಗು. ಅಮೇಸಿಂಗ್ ಕುರಿ, ಅಮೇಸಿಂಗ್, ಸೂಪರ್, ವೆರಿ ನೈಸ್, ಸೂಪರ್ 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 ಸೂಪರ್. ಇವೆಲ್ಲ ಊಟದಾಗ್ಲಿಂದಾನೇ ಬಂದಿರೋದು ಸರ್. ಓಕೆ, ಇನ್ನೊಂದ್ ಸ್ವಲ್ಪ ಮಾಡೋಣ. ಕುರಿ ಓಕೆ, ಒಂದು ಡ್ಯಾನ್ಸ್ ಸ್ಟೆಪ್ ಹಾಕ್ಬಿಟ್ಟು ಹೋಗ್ರಿ ಅಟ್ಲೀಸ್ಟ್. ನನ್ ಜೊತೆ ಅವ್ರ ಜೊತೆ ಒಂದು ಸ್ಟೆಪ್ ಹಾಕಿ ಬನ್ನಿ. ನಾನು ಇವಾಗ ಬಾಲ್ ರೂಮ್ ಡಾನ್ಸಿಂಗ್ ಹೇಳ್ಕೊಡ್ಲಾ? ಅದು ಯಾವ್ದು? ಸಾಲ್ಸಾ ತರ ಹೇಳ್ಕೊಡ್ಲಾ? ಬಾಲ್ ರೂಮ್ ಡ್ಯಾನ್ಸ್. ಬಾಲ್ ರೂಮ್ ಡ್ಯಾನ್ಸ್. ಬಾಲ್ ರೂಮ್ ಡ್ಯಾನ್ಸ್. ನೀನು ಬಾಲ್ ರೂಮ್ ಮಾಡಕ್ ಮುಂಚೆ ಫಸ್ಟ್ ಬಾತ್ರೂಮ್ ಹೋಗ್ಬಾ. ಬರ್ತೀನಿ. ಬಾಲ್ ರೂಮ್ ಡ್ಯಾನ್ಸ್ ಹೇಳ್ಕೊಡಕ್ ಮುಂಚೆ ಬಾತ್ರೂಮ್ ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಪಾದರಸ ಚಿತ್ರತಂಡದವ್ರಿಗೆ ನಮ್ಮ ಬೆಸ್ಟ್ ವಿಶಸ್, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಗುಡ್ ಲಕ್. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ಮಜಾ ಟಾಕೀಸ್ ಬಂದು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂಡಿದೀನಿ. ಗುಡ್ ಲಕ್, ಬೆಸ್ಟ್ ವಿಶಸ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಲವ್ಲಿ. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಹಳ ಒಳ್ಳೆ ಒಂದು ಟೀಮು, ಒಳ್ಳೆ ಸಿನಿಮಾನ ಮಾಡಿದೆ. ದಯವಿಟ್ಟು ಈ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಸ್ಟಾಪ್ ಪಾರಿಸಿ. ಪಾದರಸ ಚಿತ್ರಕ್ಕೆ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್ ಅಂಡ್ ಆಲ್ ದ ಸಕ್ಸಸ್ ನಿಮಗೆ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿಗೆ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ನೀವು ನೋಡ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.